ರೈಡ್ ಅದೇ ನಮ್ಮದು ಟ್ವಿಸ್ಟ್ ಕೊಡೋ ಕ್ಯಾರೆಕ್ಟ್ರು, ಒಂದೊಳ್ಳೆ ಪಾತ್ರ, ಒಳ್ಳೆ ಏನಂತಾರೆ ತೂಕ ಇರೋ ಪಾತ್ರ ಅಂತಾರಲ್ಲ ಆ ಥರದ್ದೊಂದು ಒಳ್ಳೆ ಜನಕ್ಕೆ ಇಷ್ಟ ಆಗ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ತುಂಬ ಹಾರರ್ ಬೇಸ್ ಇರೋವಂಥ ಸಿನಿಮಾ, ಹಾರರ್ ಇದೆ, ಲವ್ ಇದೆ, ಕಾಮಿಡಿ ಇದೆ, ಜೊತೆಗೆ ಕಮರ್ಷಿಯಲ್ ಟಚ್ಚು ಕೂಡ ಕೊಟ್ಟಿದ್ದೀವಿ. ಸೊ ಎಲ್ಲ ಇರೋವಂತಹ ಒಂದು ಸಿನಿಮಾ. ನಂದು ಅದರ ಪಾತ್ರ ಬಂದು ಇವರಿಬ್ಬರು ಮಧ್ಯದಲ್ಲಿ ನಂದೇನು ಕೆಲಸ ಅಥವಾ ಸಿನಿಮಾದಲ್ಲಿ ನಂದೇನು ಕೆಲಸ ಅಂದರೆ ಪ್ರತಿಯೊಂದಕ್ಕೂ ಒಂದು ಹಂತದಲ್ಲೂ ಟ್ವಿಸ್ಟ್ ಕೊಡ್ತಾ ಹೋಗ್ತೀನಿ. ಓ ಹೌದಾ ಅನ್ನೋ ಥರ ಜನಕ್ಕೆ ಆಶ್ಚರ್ಯ ಆಗುವಂಥ. ಇವ್ರ ಜೊತೆಗೆ ಇನ್ನೂ 3-4 ಕ್ಯಾರೆಕ್ಟರ್ ಇದೆ. ಅದು ಬಿಟ್ಟು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದೆ. ಆ ಕ್ಯಾರೆಕ್ಟರ್ ಅಲ್ಲಿ ಯಾರು ಅಷ್ಟು ಜನದಲ್ಲಿ ಯಾರು ಮಾಡ್ತಾ ಸ್ಪೆಷಲ್ ಕ್ಯಾರೆಕ್ಟರ್ ಯಾರು ಮಾಡ್ತಾ ಇದ್ದಾರೆ ಅನ್ನೋದು ಸಸ್ಪೆನ್ಸ್ ಮೂವಿ ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಅಲ್ಲಿವರೆಗೂ ನೀವು ಕೂತ್ಕೊಳ್ಳೇಬೇಕು, ಸೀಟ್ ಗೆಸ್ ಮಾಡ್ಬೋದು, ಗೆಸ್ ಮಾಡ್ತೀರಾ ಬಟ್ ತಪ್ಪಾಗುತ್ತೆ. ಅಯ್ಯಯ್ಯೋ ಇವನಲ್ಲೋ ಹಂಗಿದ್ರೆ ಅನ್ನೋ ಥರ. ಎಸ್, ಅವಾಗಲೇ ನಿರ್ದೇಶಕರು ಹೇಳ್ತಾ ಇದ್ರು ಒಂದು ಆತ್ಮನು ಟ್ರಾವೆಲ್ ಮಾಡುತ್ತೆ ಅಂತ. ಆತ್ಮ ಇವರಾಗಿರ್ತಾರೆ, ಅದನ್ನೇ ನಾವು ಹೇಳಿದೀಗ ಇಷ್ಟ ತಕ್ಕ ಹೇಳಿದೆ. ಅದು ಆತ್ಮ ಅಥವಾ ಇವರಾಗಿರ್ಬೋದು ಅಥವಾ ಅವರಾಗಿರ್ಬೋದು, ನಿಮ್ಮ ಸಿನಿಮಾದ ಬೇರೆ ಬೇರೆ ಕ್ಯಾರೆಕ್ಟರ್ ಇದ್ದಾರೆ, ಬೇರೆ ಬೇರೆ ವಿಲನ್ಸ್ ಎಲ್ಲ ಇದ್ರಲ್ಲ, ಅದ್ರಲ್ಲಿ ಯಾರಾದ್ರೂ ಒಬ್ಬರಾಗಿರ್ಬೋದು. ಸೊ ಅದೇ ಸ್ಟೋರಿ ಬೇಸ್ ಅಲ್ಲೇ ಇರೋದು. ಹುಡುಗರು ರೈಡ್ ಮಾಡ್ಕೊಂಡು ಹೋಗ್ತಾರೆ, ಹೀರೋಯಿನ್ ಏನಕ್ಕೆ ಇಲ್ಲಿ ಹೀರೋಗೆ ಇಷ್ಟ ಆಗಿರುತ್ತೆ ರೈಡ್ ಮಾಡೋದು, ರೈಡ್ ಮಾಡ್ಕೊಂಡು. ಸೊ ಅದಕ್ಕೆ ಹೀರೋ ಲವರ್ಸ್ ಆಗಿ ಅಥವಾ ಬೇರೆ ಸಿನಿಮಾಲಿ ಲವರ್ಸ್ ಆಗಿ ಹೋಗ್ತಾರೆ. ಅಲ್ಲ, ಬೇರೆ ಹೇಳಿದ್ರು ನಿರ್ದೇಶಕರು ಆಲ್ರೆಡಿ. ಏನು ಹೇಳಿ, ನೀವೇ ಹೇಳಿ, ಕತೆ ಹೇಳ್ತಾ ಇಲ್ವಾ? ಮದುವೆ ಆಗಿರುತ್ತೆ ಅಂತ ಹೇಳಿದ್ರು. ಮದುವೆ ಹೋಗೋ ಮೂಮೆಂಟ್ ಇರುತ್ತೆ ಸರ್, ಮದುವೆಗೆ ಹೋಗೋ ಆ ಮೂಮೆಂಟ್ ಅಲ್ಲಿ ಒಂದು ರೈಡ್ ಅಂತ ಪ್ಲಾನ್ ಆಗುತ್ತೆ. ಸೊ ಹಾಗಾಗಿ ಒಂದು ಏನೋ ಒಂಥರ ತಲೆಯೆಲ್ಲ ಒಂಥರ ನಮ್ಮ ಉಪ್ಪಿ ಸರ್ ಡೈರೆಕ್ಷನ್ ಥರ ತಲೆಯೆಲ್ಲ ಕೆಡ್ಸ್ಕೊಂಡ್ಬಿಡ್ಬೇಕು ಸರ್ ಕೊನೆಯಲ್ಲಿ. ಆ ಥರ ಒಂದು ಸೀಕ್ವೆನ್ಸ್ ಆಗಿ ಮೂವ್ ಆಗುತ್ತೆ. ತಂದೆನೇ ನಿರ್ಮಾಪಕ? ಹೌದು ಸರ್. ಅಪ್ಪನೇ ಮಾಡ್ತಾ ಇದ್ದಾನೆ, ಮಗ ನಾನು ಹೀರೋ ಆಗಿ ಮಾಡೋಣ ಅಂತ ಅನಿಸ್ತಾ ಅಥವಾ? ಇಲ್ಲ ಸರ್, ಆ ಥರ ಅಹಂ ಅಂತ ಇಲ್ಲ ಸರ್. ಅವರ ಒಂದು ಕಷ್ಟಪಟ್ಟು ದುಡಿದಿರೋವಂಥ ಒಂದು ಮೊತ್ತದಲ್ಲಿ ಒಂದು ಏನೋ ಒಂದು ಜನಕ್ಕೆ, ಕರ್ನಾಟಕ ಜನತೆಗೆ ಏನೋ ಒಂದು ಕೊಡುಗೆ ಕೊಡೋಣ ಅಂತ ಮಾಡಿರ್ತಾರೆ. ಅವರ ಒಂದು ಸಾಥಿಗೆ ನಂದು ಒಂದು ಸಾಥ್ ಇರಲಿ ಸರ್, ನಂದು ಒಂದು ಅಳಿ ಸೇವೆ ಅಂತ ಹೇಳ್ಕೊಳ್ಳಿ. ಒಂದು ಚೆನ್ನಾಗಿ ನನ್ನ ಬೆಸ್ಟ್ ನಾನು ಕೊಟ್ಟಿದ್ದೀನಿ ಸರ್. ಕತೆ ನೋಡಿ ಇಷ್ಟ ಆಯ್ತಾ? ಇಲ್ಲ ಸರ್, ಕತೆ ಇಷ್ಟ ಆಯ್ತು ಸರ್. ಭಾನು ಸರ್ ಬಂದು 2 ದಿವಸ ತೊಗೊಂಡ್ರು ಕತೆ ಹೇಳೋಕ್ಕೆ. ಕೇಳಿದೆ, ಮಾಮೂಲಿ ನಾವೆಲ್ಲ ಫ್ರೆಂಡ್ಸ್ ಥರನೇ ಸರ್ ಎಲ್ಲರೂ, ಯಾರು ಅವರು ಇವ್ರು ಹಂಗೆ ಅಂತ ಯಾರೂ ಇಲ್ಲ. ಎಲ್ಲ ತುಂಬ ಚೆನ್ನಾಗಿ ಹೊಂದಾಣಿಕೆ ಇರ್ಬೋದು, ಮಾತುಕತೆ ಇರ್ಬೋದು, ಎಲ್ಲ ಚೆನ್ನಾಗಿತ್ತು. ಸ್ಟೋರಿನೂ ಅಷ್ಟೇ ಕೇಳಿದೆ, ಇಂಟ್ರೆಸ್ಟಿಂಗ್ ಅನಿಸ್ತು. ಸೊ ಈಗ ಬರ್ತಾ ಇರೋದ್ರಲ್ಲೇ ಈ ಥರ ಸಸ್ಪೆನ್ಸು ಥ್ರಿಲ್ಲಿಂಗ್ ಯಾವುದು ನಾನು ಕೇಳ್ಪಟ್ಟಿಲ್ಲ. ಈಗ ಅದು ಚುಮ್ ಅಂತಾರೆ ನಮ್ಮ ಇವ್ರದ್ದು ಶರಣ್ ಸರ್ ಅವ್ರದ್ದು ಬಂತು. ಸೊ ನೆಕ್ಸ್ಟು ನಮ್ದು ಬರುತ್ತೆ ಸರ್. ನಿಮ್ದು ಹಾರರ್ ಟಚ್? ಹಾರರ್ ಇದೆ, ಇಲ್ಲ ಅಂತಿಲ್ಲ. ಬಟ್ ಅದು ಏನು ಆ ಸಿನಿಮಾ ಅದೇ ಕ್ಯಾರೆಕ್ಟರ್ ಸರ್, ಅದೇ ಕ್ಯಾರೆಕ್ಟರ್ ಹೈಲೈಟ್ ನಿಮ್ಗೆ ಅಂದ್ರೆ ಆದ್ಮೇಲೆ ಒಂದು ಮಜಾ ಕೊಡುತ್ತೆ. ಇದು ಅಂದ್ರೆ ಅದಕ್ಕಿಂತ ಹೆಚ್ಚಾಗಿ ಚೂಮಂತರ್ಗಿಂತ ಹೇಳೋದು ಉಶ್ ಮತ್ತೆ ನೆನಪಿಸ್ಬೋದು. ಉಶ್ ನೆನಪಿಸೋವಂಥದ್ದು. ಯಾಕಂದ್ರೆ ಅದು ಆ ಕ್ಯಾರೆಕ್ಟರ್ ನೆನ್ನೆ ಟ್ರೈಲರ್ ಮುರಳಿ ಸರ್ ಅದನ್ನ ಟೀಸರ್ ಲಾಂಚ್ ಮಾಡ್ಕೊಂಡು, ಸೊ ಅಲ್ಲಿ ಆ ಕ್ಯಾರೆಕ್ಟರ್ ನೋಡ್ಬೋದು ನೀವು. ಸೊ ಇವ್ರು ಏನಕ್ಕೆ ಬರ್ತಾನೆ ಹಂಗೆ ಈ ಥರನೂ ಇದೆಯಾ ಅನ್ನೋ ಥರ. ಅಂದರೆ ನೀವು ಉಶ್ ಸಿನಿಮಾಲಿ ನೋಡಿರೋಂಥ ಒಂದು ಗೆಟಪ್ನ ನಮ್ಮ ಸಿನಿಮಾಲು ಒಂದು ಗೆಟಪ್ ನೋಡ್ಬೋದು ಆ ಥರದ್ದು, ಬಟ್ ಬೇರೆ ಥರ ಇದೆ. ಓಕೆ ಸರ್, ಕತೆ ನಿರ್ದೇಶಕರದಾಯಿತು, ದುಡ್ಡು ಕೃಷ್ಣಪ್ಪದಾಯಿತು. ಈಗ ನಿಮ್ಮ ಹತ್ರ ಯಾರು ಬಂದು ಅಪ್ರೋಚ್ ಮಾಡಿದ್ರಿ? ನೀವು ನಾಯಕ ನಟ ಆಗಬೇಕು, ನಮ್ಮ ಕತೆ ಫಿಲಿಮ್ ಸೇರ್ಪಡೆ ಆಗಬೇಕಂತ. ನಂದು ಕ್ಯಾರೆಕ್ಟರ್ ಬಂದು ಅಂದರೆ ನನಗೆ ಸೇರ್ಕೊಂಡಿದ್ದಂದ್ರೆ ಭಾನು ಸರ್, ನಮ್ಮ ಡೈರೆಕ್ಟ್ರೇ ಚಾನ್ಸ್ ಕೊಟ್ಟಿದ್ದು. ಅವ್ರಿಗೆ ಯಾವತ್ತಿಗೂ ಚಿರಋಣಿ. ಅಂದರೆ ಏನೋ ಹೇಳ್ತಾರಲ್ಲ, ಇನ್ನೊಂದು 1000 ಸಿನಿಮಾ ಮಾಡ್ಬೋದು, ಬಟ್ ಮೊದಲಿಗೆ ಇವರೇ ಇರ್ತಾರೆ ನನಗೆ ಯಾವಾಗಲೂ. ಇವರೇ ಗುರುಗಳು, ಇವರೇ ಎಲ್ಲ. ಅವ್ರು ನನಗೆ ಮೊದಲನೇ ಚಾನ್ಸ್ ಕೊಡೋದು ನಾನು ಯಾರೋ ಒಂದು ಇಂಟರ್ವ್ಯೂಲಿ ಕೇಳಿದ್ದೆ. ನಾನು ತುಂಬ ಇಂಟರ್ವ್ಯೂಸ್ ಮಾಡಿದ್ದೀನಿ, ನಿಮ್ಗೆ ಗೊತ್ತು. ರಾಜಮೌಳಿ ಸರ್ ಯಾವುದೋ ಒಂದು ಇಂಟರ್ವ್ಯೂಸ್ ನೋಡಿದೆ, ಅದರೊಳಗೆ ಹೇಳಿದರು 1000 ಸಿನಿಮಾ ಮಾಡೋದಲ್ವಂತೆ, ಮೊದಲನೇ ಚಾನ್ಸ್ ಕೊಡ್ತಾರಲ್ಲ ಅವರೇ ಅಂತೆ. ನಮಗೆ ಮೊದಲ ಚಾನ್ಸ್ ಮುಖ್ಯ ಅಂತೆ. 1000 ಸಿನಿಮಾ ಮಾಡಿದ್ಮೇಲೆ ಅದು ಆಮೇಲೆ ಆಗಿರೋದು, ಬಟ್ ಮೊದಲನೇ ಚಾನ್ಸ್ ಕೊಟ್ಟಿರ್ತಾರಲ್ಲ ಅವ್ರನ್ನ ಯಾವತ್ತಿಗೂ ನೆನ್ಸ್ಕೊಬೇಕು ನಾವು. ಒಬ್ಬ ಪ್ರತಿಭೆನ ಗುರುತಿಸುವಂಥ ನಿರ್ದೇಶಕ, ನಿರ್ಮಾಪಕ ಇರ್ತಾರೆ. ಹೌದು, ಒಬ್ಬ ತಾಯಿ ತಂದೆ ಇದ್ದಂಗೆ ಅಂತ. ಇವತ್ತಿಗೆ ಓಂಕಾರ ಹಾಕಿದ್ದಾರೆ ನನ್ನ ಸಿನಿಮಾ, ಅಂದರೆ ಸಿನಿಮಾ ಜರ್ನಿಗೆ ಅವರು. ಅಂದರೆ ನಾನು ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಮಾಡಿದ್ದೀನಿ, ಅಂದರೆ ಲೈಕ್ ಅವೆಲ್ಲ ಅದೇನೋ ಅಂತಾರಲ್ಲ ಸೆಕೆಂಡಲ್ಲಿ ಬಂದು ಹೋಗೋಂಥರದ್ದು, ಆ ಥರದ್ದು ಅಷ್ಟು ನನಗೆ ಪ್ರಾಮುಖ್ಯತೆ ಇರಲ್ಲ. ಬಟ್ ನಾನು ವೆಯ್ಟ್ ಮಾಡ್ತಿದ್ದೆ, ಇಷ್ಟು ಜನ ನಾನು ಬ್ಯಾಂಕರಿಂಗ್ ಮಾಡಿಕೊಂಡು ಇಷ್ಟು ಇಂಡಸ್ಟ್ರಿಲೆಲ್ಲ ಗೊತ್ತಿದ್ದು, ಎಲ್ಲ ಪರಿಚಯ ಇದ್ದು, ಬಟ್ ನಾನು ಯಾವ್ಯಾವ ಥರನೂ ಕ್ಯಾರೆಕ್ಟರ್ ಮಾಡಬಾರ್ದು ಅಂತ ಫಿಕ್ಸ್ ಆಗಿ ಈ ಥರದ್ದೇ ಒಂದು ಪಾತ್ರ ಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ. ಆ ಸಮಯದಲ್ಲಿ ಬಂದಂಥದ್ದು ಡೈರೆಕ್ಟ್ರು ನನ್ನನ್ನು ಕರೆದು ಇದೇ ಆ್ಯಂಕರಿಂಗ್ ಮೂಲಕ ಕರೆದು ಒಂದು ಹೇಳಿದ್ರು. ಸರಿ ಆಯಿತು ಸರ್ ಅಂತ ಮಾತಾಡಿ
ಬಾನಸರೇ ನಮಗೆ ಏನು ಇವ್ರುಗಳಿಗೆಲ್ಲರೂ ಸರ್ ಇದು ಮಾಡಿದ್ದು ಅವರಿಂದಲೇ ಓಂಕಾರ. ಬಟ್ ಒಳ್ಳೆ ಕ್ಯಾರೆಕ್ಟ್ರು, ಒಂದು ನೆಕ್ಸ್ಟು ಇವನೇನೋ ಮಾಡ್ಬೋದು ಅನ್ನೋದಕ್ಕೆ ಪರ್ಫಾರ್ಮೆನ್ಸ್ಗೆ ಒಂದು ಒಳ್ಳೆ ಪಾತ್ರ ಅಂತ ಸೃಷ್ಟಿಸಿರೋಂಥ ಕ್ಯಾರೆಕ್ಟರ್. ನಾವು ನಿಮ್ಮನ್ನು ಬೇರೆ ಬೇರೆ ಚಾನಲ್ಗಳಲ್ಲಿ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ಅಲ್ಲಿ ನೋಡಿದ್ದೀವಿ. ಇವಾಗ ನೀವು ಆ ಪ್ಲೇಸಲ್ಲಿ ಕೂತಿದ್ರೆ ಎಷ್ಟು ಹೆಮ್ಮೆ ಅನಿಸ್ತಾ ಇದೆ? ತುಂಬ ಹೆಮ್ಮೆ ಜೊತೆಗೆ ಭಯ, ಅದ್ರ ಜೊತೆಗೆ ಇಮ್ಯಾಜಿನ್ ಏನು ಮಾಡ್ಕೊಳಕ್ಕಾಗ್ತಿಲ್ಲ. ಈಗ ಆಲ್ರೆಡಿ ಇಲ್ಲಿ ಇದ್ದೀವಿ ಅಂದರೆ, ಬಟ್ ಇದಕ್ಕೋಸ್ಕರನೇ ನಾನು ಬಂದಿದ್ದು. ಅಂದರೆ ಬಟ್ ಇಂಟರ್ವ್ಯೂ ಮಾಡಿಸ್ಕೊಬೇಕು ಅಂತಲ್ಲ, ಬಟ್ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದೆ ಇಲ್ಲಿಗೆ. ಅಲ್ಲಿಂದ ಇಲ್ಲಿಗೆ ಬರಬೇಕು ಅಂತ ಪ್ರಯತ್ನ ಪಟ್ಟಿದ್ದೀನಿ. ನಾನು ಕ್ಯಾಮ್ರಾ ಹ್ಯಾಂಡ್ಲ್ ಮಾಡಿದ್ದೀನಿ, ಎಡಿಟಿಂಗ್ ಮಾಡಿದ್ದೀನಿ, ಆ್ಯಂಕರಿಂಗ್ ಮಾಡಿದ್ದೀನಿ, ಎಲ್ಲ ಮಾಡಿ ಇವತ್ತಿಗೆ ಇಲ್ಲಿಗೆ ಬಂದಿದ್ದೀವಿ. ಒಂದಷ್ಟು ಸ್ಟ್ರಗಲ್ಲು, 10 ವರ್ಷ ಸ್ಟ್ರಗಲ್ಲು. ಅಂದರೆ ನೋಡಿ, ಒಂದು ಚಾನ್ಸ್ ಅಂತ ಹೇಳಿದ್ನಲ್ಲ, ಆ ಚಾನ್ಸ್ ಬೇಕಾಗಿತ್ತು. ಅದರಲ್ಲೂ ಮೊದಲನೇ ಸಿನಿಮಾಲೇ ನಿಮಗೆ ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ತುಂಬ ಲೆಂತಿ ಡೈಲಾಗ್ಸು, ಹೆವಿ ಫೈಟ್ಸು, ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ. ಆದರೂ ನನಗೆ ನನ್ನ ಮಗ ಅದು ಬೇಡ ನೀನು ಅಂದ್ಬಿಟ್ಟು ನಂಗೆ ಡೈಲಾಗ್ಸ್ ಬಿಟ್ಬಿಟ್ರು ಡೈರೆಕ್ಟ್ರು. ಆ ಥರದೊಂದು ಡೈಲಾಗ್ಸ್ ಇರೋವಂಥದ್ದು. ಆ್ಯಂಡ್ ಪರ್ಫಾರ್ಮೆನ್ಸ್ಗೆ ಒಳ್ಳೆ ಪಾತ್ರ. ಅಂಡ್ ಇವ್ರಿಗೆ ಯಾವಾಗ ಹೇಳಿದ್ರು, ಬ್ರೋ ನನ್ಗೆ ಆ ಕ್ಯಾರೆಕ್ಟರ್ ಸಿಗ್ಬೇಕಾಯ್ತು ಬ್ರೋ ಅನ್ನೋರು ಯಾವಾಗ ಹೇಳಿದ್ದಾರೆ ಎಷ್ಟೊಂದು ಸಲ. ಅದೇ ಥರ ಸೈಕೋ ಕ್ಯಾರೆಕ್ಟ್ರು ಬೇಕಾಯ್ತು. ನೀವೇನು ಆ್ಯಕ್ಟಿಂಗ್ ಮಾಡೋದು ಅದು ಸೈಕೋ ಥರನೇ ಕಾಣಿಸ್ಬೇಕು, ಅಂದ್ರೆ ಡಿಫ್ರೆಂಟ್ ಕ್ಯಾರೆಕ್ಟರ್. ಎಷ್ಟಿದೆ ಸ್ಟಾಕ್ ಅನ್ನೋ ರೀತಿಯಲ್ಲಿ ಇವ್ರು ಯಾವಾಗಲೂ ಹೇಳೋರು, ಬ್ರೋ ಅದು ಇವ್ರು ಮಾಡಿ ತೋರಿಸೋರು ನನಗೆ. ನಾನು ಅದನ್ನ ಹೇಳ್ಬೇಕು, ಬ್ರೋ ಅದು ನಾನು ಹಿಂಗೆ ಮಾಡ್ತೀನಿ ಬ್ರೋ, ನಾನು ಇವ್ರು ಹೇಳ್ಕೊಡೋರು ನನಗೆ, ಬ್ರೋ ಹಿಂಗೆ ಮಾಡಿ ಬ್ರೋ, ಈ ಥರ ಚೆನ್ನಾಗಿರುತ್ತೆ ಅಂತ. ಮ್ಯಾನರಿಸಮ್ ಎಲ್ಲ ಒಂದು ಎಂಜಾಯ್ ಮಾಡಿದ್ವಿ ಆ ಪ್ರೋಸೆಸ್. ಚೆನ್ನಾಗಿ ಶೂಟ್ ಮಾಡಿ ಹೇಳಿದ್ನಲ್ಲ, ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ತುಂಬ ದೊಡ್ಡ ಜವಾಬ್ದಾರಿ ಇದು. ಇವತ್ತು ಈ ಸ್ಥಾನದಲ್ಲಿ ಇದ್ದೀವಿ. ಇದನ್ನ ಹಿಂಗೆ ಸ್ಟಾರ್ಟ್ ಆಗಲಿ ಜರ್ನಿ ಅಂತ ಕಾಯ್ತಾ ಇದ್ದೆ. ಅದು ಸ್ಟಾರ್ಟ್ ಆಗಿದೆ. ರೈಡ್ ಅನ್ನೋ ಜರ್ನಿ ನಮ್ಮದು. ನನ್ನ ಜರ್ನಿನೂ ಕೂಡ ಇದರಿಂದ ಸ್ಟಾರ್ಟ್ ಆಗಿದೆ. ತುಂಬ ಹೆಮ್ಮೆ ಇದೆ. ಇವತ್ತು ನಮ್ಮ ಫ್ರೆಂಡ್ಸ್ಗಳ ಚಾನಲ್ಲು, ನಮ್ಮ ಚಾನಲ್ಗಳು, ನಾನೇ ಒಡನಾಟ ಇಟ್ಕೊಂಡು ದಿನ ಬೆಳಗ್ಗೆ ಎದ್ದು ಅವ್ರ ಜೊತೆ ಮಾಡ್ತಾಯಿದ್ದೆ. ಇವತ್ತು ಇಂಟರ್ವ್ಯೂ ಮಾಡಿದೆ. ಒಬ್ಬ ಯೂಟ್ಯೂಬರ್ ಆಗಿ ಫಸ್ಟ್ ಟೈಮು ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿರುವಂಥದ್ದು ಯಾರೂ ಮಾಡಿಲ್ಲ ಮೇ ಬಿ, ನನಗೆ ಗೊತ್ತಿರೋ ಪ್ರಕಾರ. ಯಾಕಂದರೆ ನನ್ನ ಒಂದಷ್ಟು ಬಳಗದಲ್ಲಿ ಅಂದರೆ ಆ ಕ್ಯಾಟಗರಿಯಿಂದ ಇಲ್ಲಿಗೆ ಬಂದಿರೋದು ಫಸ್ಟ್ ಟೈಮ್ ನಾನು. ಸೊ ನಿಮ್ಮದೆಲ್ಲ ಪ್ರೋತ್ಸಾಹ ಹಾಗೆ ಇರಲಿ, ಜನ ಮೆಚ್ಕೊತಾರೆ ಅಂತ ನಾನು ಕೂಡ ಭಾವಿಸಿದ್ದೀನಿ. ತನ್ವಿ ಅವರಿಗೆ ರೈಡ್ ಫಿಲಿಮಲ್ಲಿ ನಿಮ್ಮನ್ನು ಹಾಕೋಬೇಕಂತೇಳಿ ನಿಮ್ಮ ಹತ್ರ ಬಂದವ್ರು ಯಾರು? ನನಗೆ ಆ್ಯಕ್ಚುಲಿ ಫಸ್ಟು ಭಾನು ಸರೇ, ನಮ್ಮ ಡೈರೆಕ್ಟರ್ ಸರೇ ಬಂದು ನನಗೆ ಫಸ್ಟ್ ಅಪ್ರೋಚ್ ಮಾಡಿದ್ರು. ಯಾಕಂದರೆ ನಾನು ಡೈಲಾಗ್ ಆರ್ಟಿಸ್ಟಾಗಿ ಮಾಡ್ತಿದ್ದೆ, ನಾನು ಸಣ್ಣ ರೋಲ್ಸ್ ಮಾಡ್ತಾಯಿದ್ದೆ. ಸೊ ಸರ್ ನನಗೆ ಪರಿಚಯ ಆಗಿ ಒಂದು 3 ಮಂತ್ಸ್ ಹಂಗೆ ಪರಿಚಯ ಆಗಿ, ಸೊ 3 ಮಂತ್ಸ್ ಮುಂಚೆ ಹಂಗೆ. ಸೊ ಅದಾದಮೇಲೆ ಒಂದು 3 ಮಂತ್ಸ್ ಆದಮೇಲೆ ನನಗೆ ಸರ್ ಮತ್ತೆ ಕಾಲ್ ಮಾಡಿ, ಈ ಥರ ನಮ್ಮದೇ ಒಂದು ಸಿನಿಮಾ ಇದೆ ಅಮ್ಮ, ಸೊ ನಮ್ಮದೇ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ, ಅದಕ್ಕೆ ಒಂದು ಡೈಲಾಗ್ ಆರ್ಟಿಸ್ಟ್, ಒಂದು ಕಾವ್ಯ ಅಂತ ಒಂದು ರೋಲ್ ಇದೆ. ಸೊ ನಾನು ಒಂದು ಫ್ರೆಂಡ್ ಕ್ಯಾರೆಕ್ಟರ್ ರೋಲ್ ಇದೆ, ಆ ರೋಲ್ಗೆ ಒಂದು ಕ್ಯಾರೆಕ್ಟರ್ ಬೇಕಿದೆ, ಅದೊಂದು ಮಾಡೋಣ. ಸರಿ ಸರ್ ಆಯಿತು ಮಾಡ್ತೀನಿ, ಪ್ರೊಫೈಲೆಲ್ಲ ಕಳಿಸಿದ್ದೆ. ಒಂದಿನ ನಾನು ಸ್ಕ್ರೀನ್ ಟೆಸ್ಟ್ ತೆಗಿದ್ದೀನಿ ಅಂತ ಅಂದಿದ್ರು. ಸೊ ಸ್ಕ್ರೀನ್ ಟೆಸ್ಟ್ ಎಲ್ಲ ಮಾಡಾದಮೇಲೆ ಓಕೆ ನೀನೇ ಹೀರೋಯಿನ್ ಆಗಿ ಮಾಡು, ಮತ್ತು ಪ್ರೊಡ್ಯೂಸರ್ ಸರ್ಗೆಲ್ಲ ಓಕೆ ಆಗಿ ಓಕೆ ನೀನೇ ಹೀರೋಯಿನ್ ಆಗಿ ಮಾಡು ಅಂತ ಅಂದರು. ಸೊ ಅದೇ ಒಂಥರ ನಮಗೆ ಫಸ್ಟ್ ಸ್ಟೆಪ್, ನನಗೆ ಹೀರೋಯಿನ್ ಆಗಿ ಎಂಟರ್ ಆಗಿದೆ ಅದೇ ಫಸ್ಟ್ ಸ್ಟೆಪ್. ಸೊ ಅದೊಂದು ಅದೇ ಅಂತಾರಲ್ಲ, ಅದೊಂದು ಒಂಥರ ಗ್ರೇಟ್ ಮೂಮೆಂಟ್ ಅನ್ನೋದಿತ್ತು ನನಗೆ. ಅದು ಸಡನ್ನಾಗಿ ಆ ಥರ ಹೀರೋಯಿನಾಗಿ ನೀನು ಮಾಡು ಅಂದಾಗ ನನಗೆ ಸಡನ್ನಾಗಿ ಶಾಕ್ ಆಯಿತು, ನಾನು ಹೆಂಗೆ ಮಾಡಲಿ ಅನ್ನೋದೆಲ್ಲ. ಸೊ ಅದೇ ಥರ ಸರ್ ಏನು ಮಾಡೋದು, ನನಗೆ 1 ವೀಕ್ ಮುಂಚೆ ಸ್ಟಾರ್ಟ್ ಆಗೋಕ್ಕೆ 1 ವೀಕ್ ಮುಂಚೆ ರಿಹರ್ಸಲ್ಸ್ ಎಲ್ಲ ಮಾಡಿದ್ರು. ಸೊ ಒಂದೊಂದು ನಮಗೆ ಎಕ್ಸ್ಪ್ರೆಷನ್ಸ್ ಆಗಲಿ ಪ್ರತಿಯೊಂದು ನಮಗೆ ಟೀಚ್ ಮಾಡಿದ್ರು, ಈ ಥರ ಮಾಡಬೇಕು. ಒಂದು ವಾರಕ್ಕೆ ಮುಂಚೆನೇ ಇಬ್ರಿಗೂ, ಇವ್ರಿಗೆ ಆ್ಯಕ್ಚುಲಿ ಎಕ್ಸಾಮ್ ಇತ್ತು, ಎಕ್ಸಾಮ್ ಮುಗಿಸ್ಕೊಂಡು ಇವ್ರು ಬರ್ತಾಯಿದ್ರು, ನಾನು ಕಾಲೇಜ್ ಮುಗಿಸ್ಕೊಂಡು ಬರ್ತಾಯಿದ್ದೆ. ಸೊ ಹಂಗೆ ಮುಗಿಸ್ಕೊಂಡು ಅದು ರಿಹರ್ಸಲ್ಸ್ ಮಾಡಿಸ್ತಾರೆ, ಸರು ನಮ್ಗೆ ಹಂಗೆ ಟೀಚ್ ಮಾಡ್ತಾಯಿದ್ರು. ನೋಡಿ, ಸ್ಕೂಲ್ ಮಕ್ಕಳ ಜೊತೆ ಕಾಲೇಜ್ ಮಕ್ಕಳ ಜೊತೆ ನಾವು ಆ್ಯಕ್ಟ್ ಮಾಡೋದು ಅಲ್ಲ. ನಾನು ಆ್ಯಕ್ಚುಲಿ ನಾನು ಇನ್ನು ನರ್ಸರಿ ಅಲ್ಲೇ, ಅದಕ್ಕೋಸ್ಕರ. ಓಕೆ, ಶೂಟಿಂಗ್ ಲೊಕೇಶನಲ್ಲಿ ಹೀರೋಗಳು ಹೆಂಗಿರ್ತಿದ್ರು ಅಂತ? ಶೂಟಿಂಗ್ ಹೀರೋ ಇವರಿಬ್ರು ಹೆಂಗಿರ್ತಿದ್ರು? ಇವರಿಬ್ರು ಆಲ್ಮೋಸ್ಟ್ ಇಬ್ಬರು ತುಂಬ ಅವ್ರ ಕೆಲಸದಲ್ಲೇ ಮುಳುಗ್ತಿದ್ರ ಅಥವಾ ಪಾಟ್ಲೆ ಕೊಟ್ಕೊಂಡು? ಇಲ್ಲ, ಆ್ಯಕ್ಚುಲಿ ನಾನೊಂದು ಅಬ್ಸರ್ವ್ ಮಾಡಿದ್ದೆ. ಇವ್ರದ್ದು ನಮ್ಮ ಹೀರೋ ಹೇಳಬೇಕು ಅಂದರೆ ಹೆಂಗೆ ಅಂದರೆ, ಅವ್ರ ಕ್ಯಾರೆಕ್ಟರ್ ಮಾಡಿಬಿಟ್ಟು ಬಟ್ ಬೇರೆಯವ್ರು ಮಾಡ್ಬೇಕಾದ್ರು ಅಲ್ಲಿ ನಿಂತ್ಕೊಂಡವರು. ಅದನ್ನು ಅಬ್ಸರ್ವ್ ಮಾಡಿದ್ದೀನಿ ನಾನು ಈ ವಯಸ್ಸಲ್ಲೇ. ಅವ್ರಿಗೆ ಅದೊಂದು ಇತ್ತು ಅಬ್ಸರ್ವ್ ಮಾಡೋರು. ಯಾಕಂದರೆ ಜವಾಬ್ದಾರಿ ಅಂತೂ ಇದೆ. ಅವ್ರ ಪ್ರೊಡ್ಯೂಸರ್ ಅಪ್ಪನ ದುಡ್ಡು ಅಂತ ಇರ್ಬೋದು ಎಲ್ಲ. ಅವತ್ತೊಂದು ಮಾತು ಹೇಳಿದ್ರು, ನನಗೆ ಇಷ್ಟ ಆಯಿತು. ಮೊನ್ನೆ ಯಾರಿಗೋ ಹೇಳ್ತಿದ್ದೆ, ಶೇರ್ ಮಾಡ್ತಿದ್ದೆ. ಯಾರೋ ಕೇಳಿದ್ರು, ಅಪ್ಪನ ದುಡ್ಡಲ್ಲಿ ಸಿನಿಮಾ ಮಾಡೋದು ಈಸಿ ಅಲ್ವಾ ಸರ್? ನಮ್ಮಪ್ಪ ನಮಗೆ ದುಡ್ಡು ಹಾಕ್ತಿಲ್ಲ, ಯಾರಿಗೆ ಹಾಕ್ತೀರಿ ಸರ್? ಒಂದೇ ಮಾತು ಹೇಳಿದ್ರು. ಹೌದಲ್ವಾ? ಅವ್ರಿಗೆ ಹಾಕಬೇಕು. ಈಗ ಬೇರೆಯವ್ರಿಗೆ ಹಾಕಿ ಇದು ಮಾಡೋದಲ್ಲ, ನಿಜ ಅದು. ಆ್ಯಂಡ್ ಅವರು ಸುಮ್ಮನೆ ಹಾಕಿಲ್ಲ, ಅವ್ರಿಗೆ ಪ್ರತಿಭೆ ಇತ್ತು. ಏನೋ ಬಿಲ್ಡಪ್ ಮಾಡಿ ಏನೋ ಒಂದು ಮಾಡಬೇಕು ನನ್ನ ಮಗನ ಅನ್ನೋದೇನಿಲ್ಲ. ಇವ್ರಿಗೆ ಆ ಜವಾಬ್ದಾರಿ ಇತ್ತು. ನೋಡ್ತಿದ್ರು ಸಿನಿಮಾನ, ಪ್ರತಿ ಇದರಲ್ಲೂ ಹೋಗಿ ಫ್ರೇಮ್ನ ಚೆಕ್ ಮಾಡ್ತಿದ್ರು, ಅಲ್ಲಿ ಏನೇನು ಕೆಲಸಗಳಾಗ್ತಿದೆ ಎಲ್ಲ ಚೆಕ್ ಮಾಡ್ಕೊತಿದ್ರು. ಜವಾಬ್ದಾರಿ ಇತ್ತು ಅವ್ರಿಗೆ. ಬ್ರೋ ನಾಳೆ ಏನು ಮಾಡೋಣ, ಇವತ್ತಿಗೇನು ಮಾಡೋಣ, ಆ ಥರದೊಂದು ಅಷ್ಟು ಸ್ಕಿಲ್ ನಾನು ನೋಡಿದೆ ಇವ್ರ ಹತ್ರ, ಅಬ್ಸರ್ವ್ ಮಾಡಿದೆ. ಯಾಕಂದರೆ
ನಾನು ಬೇರೆ ಆಗಿದ್ರೆ ನಾನು ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಯಾರ್ಯಾರು ಹೆಂಗೆ ಅಂತ ನೋಡ್ಕೊಂಡಿದ್ದೀನಿ ನಾನು. ಸೊ ಇವ್ರದ್ದು ಆ ಸ್ಕಿಲ್ ಗೊತ್ತಾಯ್ತು ನನಗೆ. ಓಕೆ ಇವ್ರಿಗೆ ಒಂದು ಫ್ಯೂಚರ್ ಇದೆ. ನಾನು ಹೇಳಿದ್ದೀನಿ ಇವ್ರಿಗೆ ಎಷ್ಟೊಂದು ಸಲ ಬ್ರೋ ಮಾಡ್ತೀರಾ ಬ್ರೋ ನೆಕ್ಸ್ಟ್ ಕೆಲವೊಬ್ರಿಗೆ ಆ್ಯಟಿಟ್ಯೂಡ್ ಇರುತ್ತೆ, ಅದು ನೋಡಿದ್ದೀನಿ. ಆ್ಯಟಿಟ್ಯೂಡ್ ಇದ್ದವರು ಸಿನಿಮಾ ಮಾಡಿದ್ದವರು 2 ಸಿನಿಮಾಗೆ ದಬಾಕೊಳ್ಳೋದು ನೋಡಿದ್ದೀನಿ. ಬಟ್ ಇವ್ರಿಗೆ ಜವಾಬ್ದಾರಿ ಇತ್ತು. ಆದರೆ ಹಾಗೆ ಇವ್ರದ್ದು ಸೆಟ್ಟಲ್ಲಿ ನೀವು ವಿಚಾರ ಕೇಳಿದ್ದಕ್ಕೆ ಆ ಸೆಟ್ಟಲ್ಲಿ ಇವರು ಅಷ್ಟು ಜವಾಬ್ದಾರಿಯುತವಾಗಿ ಸಿನಿಮಾ ಮುಗ್ಯಕ್ಕೆ ಇವ್ರುಗಳದೆಲ್ಲ ಅಷ್ಟೇ ಸಪೋರ್ಟು. ಅಂದರೆ ಒಂದೇ ಸ್ಕೆಡ್ಯೂಲ್ ಸ್ಟೆಚ್ಚಲ್ಲಿ ಮುಗೀತು ನೀಟಾಗಿ, ವೆಯ್ಟ್ ಮಾಡಲಿಲ್ಲ. ಆಮೇಲೆ ಕೆಲವೊಂದು ಸಿನಿಮಾಗಳು ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ, ಶೂಟಿಂಗ್ ನಡೆಯಲ್ಲ. ಎಕ್ಸ್ಪೀರಿಯನ್ಸ್ ಆಗಿದೆ ನಿಮಗಿನ್ನು, ಸ್ಟಾರ್ಟಿಂಗಲ್ಲೇ ಆಗಿಬಿಡುತ್ತೆ ಒಂದೊಂದು, ಅವೆಲ್ಲ ಆಗಿರುತ್ತೆ. ಸೊ ಕೆಲವೊಂದು ಅವೆಲ್ಲ ಏನೂ ಮಾಡೋಕ್ಕಾಗಲ್ಲ. ವಿಧಿ ಬರ ಅಂತಾರಲ್ಲ, ಹಣೆ ಬರ, ಇದು ಚೆನ್ನಾಗಿ ನಡ್ಕೊಂಬಂತು. ಸ್ಟಾರ್ಟಿಂಗ್ ಸ್ಟಾರ್ಟ್ ಆಯಿತು. ನಿಮ್ಗೆ ಹೆಂಗೆ ಗೊತ್ತಾ, ಮುಹೂರ್ತ ಮುಗಿಸ್ಕೊಂಡು ಇಮಿಡಿಯೇಟ್ ಕೆಲವರು ಮುಹೂರ್ತ ಮುಗಿಸ್ ನಾಳೆ ಆವಾಗಲೂ ಶೂಟ್ ಮಾಡ್ತಾರೆ. ನಮ್ದು ಹಂಗಲ್ಲ, ಮುಹೂರ್ತ ಮಾಡಿರ್ತಾರೆ. 3 ದಿವಸ ಫಸ್ಟ್ ಶಾರ್ಟೇ ನಂದು ಸರ್. ಈ ಫಸ್ಟ್ ಶಾರ್ಟ್ ಇಟ್ಬಿಟ್ರು ರೆಡಿ. ನಮ್ದು ಆ್ಯಕ್ಚುಲಿ ರಿಹರ್ಸಲ್ಸ್ ಅಂತ ನಾವು ಯಾರು ಮುಖಾಮುಖಿನೇ ಆಗಿಲ್ಲ. ನಾವು ಯಾವತ್ತೂ ಯಾರು ಇವ್ರೊಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ, ನನ್ನೊಂದು ಕ್ಯಾರೆಕ್ಟರ್ ಇದೆ, ಇವ್ರದ್ದೊಂದು ಕ್ಯಾರೆಕ್ಟರ್ ಇದೆ ಅಂತ ಯಾರ್ದು ಒಂದು ಫೇಸ್ ರೆಕಗ್ನೈಸೇಷನ್ ಇಲ್ಲ. ಸಪ್ರೇಟ್ ಕ್ಯಾರೆಕ್ಟರ್ ಕೊಟ್ಟಿದ್ರು ನನಗಂತೂ, ಅವ್ರಿಗೂ ಹಂಗೆ ಕೊಟ್ಟಿದ್ರು. ಇವ್ರ ಕತೆ ಗೊತ್ತಿತ್ತು, ಬಟ್ ನಾನು ಕೆಲವೊಂದು ನನ್ನ ಪಾತ್ರ ಮಾತ್ರ ಗೊತ್ತಿತ್ತು. ಬಟ್ ಹಾಗೆ ನಾವು 3 ಜನ ಟ್ರಾವೆಲ್ ಆಗಿ ಮಾಡಿದಂಥದ್ದು. ಓಕೆ, ರೈಡ್ ಮಾಡೋ ಟೈಮಲ್ಲಿ ಯಾವ್ಯಾವ ಪ್ಲೇಸ್ಗಳನ್ನು ನೋಡಿದ್ರಂತ? ಬೈಕ್ ರೈಡೇ ಹೋದ್ರ? ಬೈಕ್ ರೈಡೇ ಸರ್. ನಾನೇ ಚಿಕ್ಕಮಂಗ್ಳೂರು ತನಕ ಎಲ್ಲ ನಾನೇ ಓಡಿಸ್ಕೊಂಡು ಹೋಗಿದ್ದೀನಿ ಸರ್. ನಾನು ಡೈರೆಕ್ಟರ್ ಸರು, ನೆಕ್ಸ್ಟ್ ಗುಂಡ ನಮ್ಮ ರಿಲೇಟಿವು, ಅವನು ಅದು ತುಂಬ ಸಪೋರ್ಟ್ ಇದೆ. ನಾವೇ ಜರ್ನಿ ಮಾಡಿಕೊಂಡು ಮಾತಾಡ್ಕೊಂಡು. ಇನ್ನೊಂದು ಕ್ವಶನ್ ಕೇಳಿ ನೀವು, ಅವ್ರು ಆ್ಯಕ್ಚುಲಿ ಸುದೀಪ್ ಸರ್ ಇನ್ಸ್ಪಿರೇಷನ್ ತಗೊಂಡು ಬಂದಿರೋದು. ಅವ್ರು ಹೀರೋ ಆಗಬೇಕು ಅಂತ ಅವ್ರನ್ನ ಜಾಸ್ತಿ ಫಾಲೋ ಮಾಡ್ತಾರೆ. ಹಂಗೆ ಆತ ಜರ್ನಿ ಏನೇ ಒಂದು ಮಾಡಿದ್ರು ಅದನ್ನು ಇರೋದು ಒಂದು ಲೈಫು ಸರ್, ಎಲ್ಲ ಅನುಭವಿಸ್ಬೇಕು ಅಂತಾರೆ ದೊಡ್ಡವರು. ಹಂಗೆ ಎಲ್ಲ ಎಂಜಾಯ್ಮೆಂಟ್ ಮಾಡಿಕೊಂಡು, ಇವಾಗ ಗಾಡಿ ಓಡಿಸೋದು ಒಂದು ಕನಸಿರುತ್ತೆ ಒಬ್ಬೊಬ್ರಿಗೆ. ಗಾಡಿ ಓಡಿಸ್ಕೊಂಡು ಹಿಂಗೆ ಲಾಂಗ್ ಡ್ರೈವ್ ಹೋಗ್ಬೇಕಪ್ಪ ಅಂತ. ಅದನ್ನು ನಾವು ಮಾಡಿದ್ದೀವಿ. ಸೊ ಅವರಿಂದ ಒಂದು ಸ್ವಲ್ಪ ನಾವು ಇವ್ರಿಗೆ ನಾವು ಇದು ಮಾಡಿದ್ದೀವಿ, ಅವ್ರ ಆಸೆಯಲ್ಲೇ ಇದ್ದಾರೆ. ನಾವು ಇದು ಮಾಡಿದ್ದೀವಿ ಅಂದರೆ ಅದು ದೇವ್ರು ಕೊಟ್ಟಿರೋದು ಅಲ್ವಾ. ಇವಾಗ ಅವ್ರ ಕನಸು ನನಸಾಗಬೇಕು ಅಂದರೆ ಅವರು ಒಂದು ಛಲ, ಒಂದು ಕಷ್ಟಪಟ್ಟು ಏನೋ ಒಂದು ಸಾಧನೆ ಮಾಡಬೇಕು ಲೈಫಲ್ಲಿ. ಸೊ ಆ ಥರ ಎಲ್ಲ ಒಂದು ಎಂಜಾಯ್ಮೆಂಟ್ ಮಾಡಿಕೊಂಡು ಗಾಡಿ ಓಡಿಸ್ಕೊಂಡು ಬಿದ್ದು ಎದ್ದು ಎಲ್ಲ ಮಾಡಿದ್ದೀವಿ ಸರ್ ಮೂವಿಲಿ. ಎಲ್ಲ ಥರನೂ ಆಗಿದೆ. ಹೌದು, ತುಂಬ ಸ್ಟ್ರಗಲ್ ಮಾಡಿದ್ದೀವಿ. ಬೆಟ್ಟ ಗುಡ್ಡಗಳು, ಆಮೇಲೆ ರಿಸ್ಕು ತೊಗೊಂಡಿದ್ದೀವಿ. ಪ್ರಾಣ ಕುತ್ತ ಇರೋಂಥ ಸಾಂಗ್ಗಳು. ಬೈಕ್ ರೈಡ್ ಜೊತೆಗೆ ಸಾಂಗ್ಗಳಲ್ಲಿ, ಆಮೇಲೆ ಫೈಟ್ ಸೀನಲ್ಲಿ ಹೆವಿ ರಿಸ್ಕ್ ಇದೆ. ಫೈಟ್ ನಂದು ಇವ್ರದ್ದೊಂದು ಫೈಟ್ ಇದೆ ಆ್ಯಕ್ಚುಲಿ, ಅದಂತೂ ಹೆವಿ ರಿಸ್ಕ್ ಇತ್ತು. ವಿಲನ್ಗಳು ತುಂಬ ಜನ ಇದ್ದಾರೆ. ಮೇನ್ ವಿಲನ್ ಅಂತ ಏನಿಲ್ಲ, ಅದು ಬೇರೆ ಥರನೂ ಫೈಟ್ ಆಗ್ಬೋದು. ಇನ್ನು 3 ಜನದ ಹತ್ರ ಫೈಟಿಂಗ್ ಎಲ್ಲರ ಜೊತೆ ಆಡಿದ್ದಾರೆ. ಅಂದ್ಬಿಟ್ಟು ಎಲ್ಲರೂ ವಿಲನ್ ಅಂತಲ್ಲ, ಎಲ್ಲರೂ ಏನೋ ಇದೆ ಅದರೊಳಗೆ ಸಮಥಿಂಗ್ ಸಸ್ಪೆನ್ಸ್. ಏನಕ್ಕೆ ಫೈಟ್ ಆಡ್ತಾರೆ ಅನ್ನೋದೇ ಏನೋ. ಈಗ ವಿಲನ್ಗಳಿದ್ರೆ ಇಲ್ಲ, ಈಗ ಇಬ್ಬರು ಪ್ರಮುಖ ಪಾತ್ರಗಳು ಜಗಳ ಆಡ್ಬೋದು, ಹೀರೋಯಿನ್ ಜೊತೆನೂ ಫೈಟಿಂಗ್ ಆಗಿದೆ ಆ ಥರದ್ದೊಂದು. ಬಟ್ ಇವರು ಅದರೆಲ್ಲ ಜೊತೆಗೆ ಒಂದು ಕೇಳಿ, ನಿಮ್ಮ ಸುದೀಪ್ ಸರ್ದು ಒಂದು ಮಿಮಿಕ್ ಮಾಡ್ತಾರೆ, ಮಾಡಿಸಿ ಈಗ. ಅಯ್ಯೋ, ಪ್ರಶ್ನೆಗಳು ಆಮೇಲೆ. ಓಕೆ, ಹೀರೋಯಿನ್ ಜೊತೆ ಜಾಸ್ತಿ ಡ್ಯೂಯೆಟ್ ಸಾಂಗ್ಸು ಅಥವಾ ಜಾಸ್ತಿ ಟ್ರಾವೆಲ್ ಆಗೋದು ಇಬ್ಬರಲ್ಲಿ ಯಾರು? ನಂದೇ ಆಗುತ್ತೆ ಸರ್. ಅವರೇ ಮೇಯ್ನು. ಅವ್ರದ್ದು ನಂದು ಒಂದು ಸಸ್ಪೆನ್ಸ್ ಇದೆ, ಹೇಳ್ತೀವಿ. ಅದೇ ಸಸ್ಪೆನ್ಸ್ ಥಿಯೇಟ್ರಲ್ಲೇ ನೋಡ್ಬೇಕು ಅದನ್ನು. ಅದಕ್ಕೆ ನಮ್ಮ ಡೈರೆಕ್ಟರ್ ಎಲ್ಲೂ ರಿಲೀಸ್ ಮಾಡಿಸಿಲ್ಲ ಅದನ್ನು, ಥಿಯೇಟ್ರ್ ನೋಡಬೇಕು. ಇವ್ರದ್ದು ಒಳ್ಳೆ ಸಾಂಗ್ಸು. ನೀನು ಎಲ್ಲಿ ಓದಿಯೋ ಸಾಂಗೇ ನಮ್ಮ ಧ್ರುವ ಸರ್ ಇದು ಮಾಡಿದ್ದು ಸಖತ್. ನನಗೆ ಆ ಸಾಂಗ್ ಇವಾಗಲೂ ಗುನುಗುತ್ತೆ. ನೀವು ಒಂಥರ ಕೇಳೋಕ್ಕೆ ಶುರು ಮಾಡಿದ್ರೆ ಅದನ್ನು, ಅದು ಸ್ಟಾರ್ಟಿಂಗಲ್ಲಿ ಏನಪ್ಪ ಅನ್ನೋ ಥರ ಅನಿಸ್ಬೋದು ನಿಮಗೆ. ಫೀಲಿಂಗಲ್ಲಿ ಕೇಳಿಬಿಟ್ರೆ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ. ನಾನು ಶ್ರೀಮುಳ್ಳಿ ಸರ್ ಹೇಳಿದ್ರು ಅದನ್ನು, ಆಮೇಲೆ ಧ್ರುವ ಸರ್ ಹೇಳಿದ್ರು ಲಿರಿಕ್ಸ್ ಚೆನ್ನಾಗಿದೆ, ಮ್ಯೂಸಿಕ್ ಟ್ಯೂನ್ಸ್ ಚೆನ್ನಾಗಿದೆ, ಮತ್ತೆ ಕೇಳಬೇಕು ಅನ್ನೋ ಥರ ಇದೆ. ಸಾಂಗ್ಸ್ ಲೊಕೇಶನ್ ಎಲ್ಲಿ ಮಾಡಿದ್ದಾರೆ? ಚಿಕ್ಕಮಂಗ್ಳೂರು, ಮತ್ತು ಮುರುಡೇಶ್ವರ, ದಾಂಡೇಳಿ, ಈ ಥರದ ಕಾಡಲ್ಲಿ ಸುತ್ತಮುತ್ತ ಬೆಂಗಳೂರು ಸುತ್ತಮುತ್ತಲ ಕನಕಪುರ ಸೈಡು ಇನ್ನೊಂದಷ್ಟು ಕಾಡುಗಳು ಮಧ್ಯದಲ್ಲೆಲ್ಲ ಶೂಟ್ ಮಾಡಿದ್ವಿ. ತುಂಬ ಒಳ್ಳೊಳ್ಳೆ ಲೊಕೇಶನ್ ಸರ್. ಈಗ ನಮ್ಮದು ಲೋ ಬಜೆಟ್ ಸಿನಿಮಾ ಅಂತ ಅಂದ್ಕೊಂಡ್ಬಿಟ್ಟಿದ್ರೆ ಅದು ಅಲ್ವೇ ಅಲ್ಲ. ಒಂದು ಒಳ್ಳೆ ದೊಡ್ಡ ಸಿನಿಮಾ ಕ್ವಾಲಿಟಿ ಅಂತ ಕೊಟ್ಟಿದ್ದೀವಿ ಸರ್. ಒಂದು ಒಳ್ಳೆ ಸಿನಿಮಾ. ಇನ್ನು ನಾವು ಎಲ್ಲೆಲ್ಲಾಗುತ್ತೋ ಅಲ್ಲಿ ಉಳಿಸಿದ್ದೀವಿ. ಬಟ್ ನಾವು ಹೊಸಬ್ರು, ತಂಡ ಮಾತ್ರ ಹೊಸದು, ಅಂದರೆ ಆರ್ಟಿಸ್ಟ್ಗಳು ಹೊಸಬ್ರು, ಬಟ್ ಟೆಕ್ನಿಷಿಯನ್ಸ್ ಎಲ್ಲ ನಿಮಗೆ ಎಲ್ಲ ಅನುಭವಿಸಿದ್ರು. ತನ್ವಿ ಅವರಿಗೆ ನೀವು ಇಷ್ಟಪಟ್ಟು ಫಿಲ್ಮ್ ಜಾಯ್ನಿಂಗ್ ಬಂದ್ರ ಅಥವಾ ತಂದೆ ತಾಯಿ ಒತ್ತಾಯದ ಪರವಾಗಿ ಅಥವಾ ಅಪೋಸಿಟ್ ಆಗಿ ಬಂದುಬಿಟ್ರ? ನಾನು ಆ್ಯಕ್ಚುಲಿ ನನಗಿಷ್ಟ ಆಗಿತ್ತು ಸಿನಿಮಾದಲ್ಲಿ ಬರೋಕ್ಕೆ ಅಂತ, ನನಗೆ ಇಷ್ಟ ಆಗಿತ್ತು. ಸೊ ಆ್ಯಕ್ಚುಲಿ ಇದು ನಾನು ಕಾಲೇಜಲ್ಲಿ ಡ್ರಾಮಾ ಎಲ್ಲ ಮಾಡ್ತಿದ್ದೆ. ಈಗಲೂ ಡ್ರಾಮಾ ಮಾಡ್ತಿದ್ರು ಅಂದರೆ ಸಿನಿಮಾದಲ್ಲಿ? ಆಗ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು, ನನ್ನ ಫ್ರೆಂಡ್ಸ್ ಹೇಳೋರು ಟ್ರೈ ಮಾಡು ಈ ಥರ ಸಿನಿಮಾದಲ್ಲಿ. ಯಾರು ಹುಡುಗನ ಹುಡುಗಿನ?
ಹುಡುಗ ಅಲ್ಲ ಹುಡುಗರಿಗೆ ಗೊತ್ತಾಗಿರುತ್ತಲ್ಲ ಬ್ರೋ ಅಲ್ವಾ ಸರ್? ಹುಡುಗ ಫ್ರೆಂಡ್ಸ್ ಇದ್ದಾರೆ, ನಾರ್ಮಲ್ ಫ್ರೆಂಡ್ಸ್ ಎಲ್ಲ ಅದರೆಲ್ಲ ಅಂತ ಇದ್ರು ಟ್ರೈ ಮಾಡು ಈ ಥರ ಅಂತ. ಸೊ ನಾನು ಜಸ್ಟ್ ಟ್ರೈ ಮಾಡೋಣ ಅಂತ ನಾನು ಎಂಟ್ರಾಗಿದ್ದೆ. ಬಟ್ ಫಸ್ಟು ನನಗೆ ಸಪೋರ್ಟ್ ಮಾಡಿ ನಮ್ಮ ತಾಯಿಯವರಿಗೆ ಸಪೋರ್ಟ್ ಮಾಡಿದ್ದೆ ಈ ಥರ ಸಿನಿಮಾದಲ್ಲಿ ಮಾಡೋಣ ಅಂತ. ಅಯ್ಯೋ ಅವ್ರ ತಾಯಿ ತುಂಬಾ ಸಪೋರ್ಟ್ ಮಾಡ್ತಾರೆ. ಅಳಿಸು ತಲೆನೇ ಕೆಡಿಸ್ಕೊಳಲ್ಲ. ಹೌದು, ಹೆವಿ ಅಳಿಸಿದ್ರು ಚಿಂತೆ ನಾವು ತುಂಬಾ ಮಾಡಿದ್ವಿ. ತಂದೆ ಮೇನ್ ಇಂಥ ಲ್ಯಾಂಡಿಗೆ ಹೋಗ್ಬೇಡ ಅಂತ ಹೇಳುತ್ತೆ. ತಂದೆ ಇಲ್ಲೆಲ್ಲಾದ್ರೂ ಮೊಬೈಲ್ ಶೂಟ್ ಮಾಡ್ತಿರ್ತಾರೆ ಮಗಳದ್ದು ಇಂಟರ್ವ್ಯೂನ ನೋಡಿ, ಬಿಹೈಂಡ್ ದ ಶೂಟ್ಸ್ ಆ ಥರ ಸಪೋರ್ಟ್ ಅಂದರೆ ಅಷ್ಟು ಸಪೋರ್ಟ್ ಇದ್ದಾರೆ. ತಂದೆ ಸ್ಟಾರ್ಟಿಂಗ್ ಒಂದು ಭಯ ಇದ್ದೇ ಇರುತ್ತಲ್ಲ, ಸೊ ಅದೇ ಥರ ನಮ್ಮ ಅಪ್ಪಗೊಂದು ಭಯ ಇತ್ತು ಸ್ಟಾರ್ಟಿಂಗಲ್ಲಿ. ಆಮೇಲೆ ಸ್ವಲ್ಪ ಹೋಗ್ತಾ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಆಮೇಲೆ ನಮ್ಮ ತಾಯಿ ಸ್ವಲ್ಪ ಅರ್ಥ ಮಾಡಿಸಿದ್ರು. ಅವ್ಳಿಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇದೆ, ಅವಳ ಫ್ಯೂಚರ್ ಅವ್ಳು ನೋಡ್ಕೊತಿದ್ದಾಳೆ, ಅವಳ ಲೈಫಲ್ಲಿ ಅವ್ಳು ಗ್ರೋ ಆಗ್ತಿದ್ದಾಳೆ, ತಪ್ಪಿಲ್ವಲ್ಲ. ಆಮೇಲೆ ಅಪ್ಪನೂ ಸ್ವಲ್ಪ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಆ್ಯಕ್ಚುಲಿ ಬಟ್ ಸ್ಟಾರ್ಟಿಂಗಲ್ಲೆಲ್ಲ ಅಪೋಸ್ ಮಾಡಿದ್ರು. ಫಸ್ಟು ನನಗೆ ಸಪೋರ್ಟಾಗಿ ನಿಂತು ನಮ್ಮಮ್ಮನೇ. ಸೊ ಅವ್ರು ಸಪೋರ್ಟಾಗಿ ನಿಂತು ಮತ್ತೆ ಅವರೇ ಒಬ್ಬೊಬ್ಬರಾಗಿ ಸ್ವಲ್ಪ ಮಾತಾಡಿ, ಇಲ್ಲ ಅವಳು ಒಂದು ಫ್ಯೂಚರ್ ಇದೆ, ಸುಮ್ಮನೆ ಇದೆಲ್ಲ ಇದು ಮಾಡ್ಕೊಳ್ಳೋದು ಬೇಡ ಅಂತಲ್ಲ, ಅವರೇ ಒಬ್ಬೊಬ್ಬರ ಹತ್ರ ಮಾತಾಡಿ ಅರ್ಥ ಮಾಡಿಸಿರೋದು. 2 ಭಾಷೆಗೆ ಬುಕ್ಕಿಂಗ್ ಆಗಿವ್ರೆ ಆಲ್ರೆಡಿ. ಹೌದೌದು, ಒಂದು ಕೊರಿಯಾ ಮತ್ತೆ ಆಸ್ಟ್ರೇಲಿಯನ್ ಸಿನಿಮಾಗೆ, ಕೊರಿಯನ್ ಮೂವಿಗೆ. ಸೀರಿಯಸ್ಲಿ ಕೊರಿಯನ್ ಮೂವಿಗೆ ಬುಕ್ ಆಗಿದ್ದಾರೆ ಅವರು, ಸೀರಿಯಸ್ ಆಗಿ. ಓಕೆ, ಇದ್ರ ಬಗ್ಗೆ ಒಂದು ಪ್ರಶ್ನೆ ಬೇಡ. ಗಾಂಧಿನಗರ ಅಥವಾ ಫಿಲ್ಮ್ ಲ್ಯಾಂಡ್ ಬರಬೇಕಾದ್ರೆ ಹೆಣ್ಮಕ್ಳಿಗೆ ಒಂದಷ್ಟು ಅನುಭವಗಳಾಗಿರ್ತವೆ. ಅದರಲ್ಲಿ ನೀವು ಇಂಡಸ್ಟ್ರಿಯಲ್ಲಿ ಓಡಾಡಿರ್ತೀರ, ಫೋಟೋಗಳು ತರಿಸ್ಕೊಂಡು, ಅಥವಾ ನಿಮ್ಮ ಚಾನ್ಸ್ ಕೊಡ್ತೀವಿ ಬನ್ನಿ, ಆಡಿಷನ್ ಕೊಟ್ಟಿರ್ತೀರ, ಆಮೇಲೆ ಈ ರೀತಿ ಏನಾದರೂ ದುಡ್ಡಿಗೆ ಏನಾದರೂ ಆಸೆ ಪಟ್ಟು ಆ ರೀತಿ ಅನುಭವಗಳಾಗಿದ್ದುಂಟಾ? ಆ ರೀತಿ ಅಂತ ಇಲ್ಲ, ಆ ರೀತಿ ಅನುಭವ ಆಗಿಲ್ಲ. ಬಟ್ ಆಡಿಷನ್ಸ್ ಕೊಟ್ಟಿದ್ದೀನಿ, ರಿಜೆಕ್ಟ್ ಸಿಕ್ಕಾಪಟ್ಟೆ ರಿಜೆಕ್ಟ್ ಆಗಿದೆ. ನಾನು ತುಂಬ ಸುಮಾರು ಆಡಿಷನ್ಸ್ ಅಟೆಂಡ್ ಮಾಡಿದ್ದೀನಿ, ಕರೀತಾರೆ, ಆಡಿಷನ್ಸ್ ಮಾಡಿದ್ದೀನಿ, ಓಕೆ ಹೇಳ್ತೀವಿ ಅನ್ನೋ ಕಳಿಸ್ತಾರೆ. ದೆನ್ ಕೆಲವೊಬ್ಬರು ಡೈರೆಕ್ಟಾಗಿ ಹೇಳಿದ್ದಾರೆ ನನಗೆ, ಲೈಕ್ ಫೇಸ್ ಟು ಫೇಸ್, ನಿಮಗೆ ಆ ಫೇಸ್ ಇಲ್ಲ, ತುಂಬ ಅದೆಲ್ಲ ನೋಡಿದ್ದೀನಿ ನಾನು, ನಿಮಗೆ ಹೀರೋಯಿನ್ ಫೇಸ್ ಇಲ್ಲ, ಮತ್ತು ನಿಮಗೆ ಆ ಕ್ಯಾಮ್ರಾ ಫೇಸ್ ಇಲ್ಲ. ಸೊ ನೋಡಿದ್ದೀನಿ, ಆ ಥರ ಎಲ್ಲ ತುಂಬ ನೋಡಿದ್ದೀನಿ. ನಾನು ಆಡಿಷನ್ಸ್ಗೆ ಹೋಗಿದ್ದೀನಿ, ತುಂಬ ಆಡಿಷನ್ಸ್ ಅಟೆಂಡ್ ಮಾಡಿದ್ದೀನಿ. ಆ ಟೈಮಲ್ಲಿ ನಿಮಗೆ ಹೀರೋಯಿನ್ ಫೇಸ್ ಇಲ್ಲ, ಹಂಗಿಲ್ಲ ಅಂತಂದವ್ರು ಏನು ಉತ್ತರ ಹೇಳ್ತೀರಿ ಈ ಟೈಮಲ್ಲಿ? ಏನು ಉತ್ತರ ಅಂತ ಇಲ್ಲ ಸರ್, ಎಲ್ರಿಗೂ ಒಂದು ಚಾನ್ಸ್ ಕೊಡ್ಬೇಕು ಸರ್, ಯಾರೇ ಆಗಲಿ ಅವ್ರ ಟ್ಯಾಲೆಂಟಿಗೆ ಮರ್ಯಾದೆ ಕೊಡಬೇಕು ಅಂತ ಅಷ್ಟೇ ನಾನು. ಯಾಕಂದರೆ 24ನೇ ತಾರೀಕು ನಿಮ್ಮ ಫಿಲಿಮ್ ಬರ್ತಾ ಇದೆ, ಇದ್ರ ಮೂಲಕ ಉತ್ತರ ಸಿಗ್ಬೋದು ಅವರಿಗೆ. ಮೇ ಬಿ ಖಂಡಿತ. ಸೊ ಏನಂದರೆ ಸರ್, ಪ್ರತಿಯೊಬ್ಬರಲ್ಲೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ ಸರ್. ಅದು ಯಾರೇ ಆಗಲಿ, ಒಂದು ಚಿಕ್ಕ ಮಗುವಿಂದ ಹಿಡಿದು ಎಲ್ರಿಗೂ ಒಂದೊಂದು ಟ್ಯಾಲೆಂಟ್ ಇರುತ್ತೆ. ಸೊ ಟ್ಯಾಲೆಂಟಿಗೆ ಪೇರೆಂಟ್ಸ್ ಆಗಲಿ, ಅದು ಯಾರೇ ಆಗಲಿ ಒಂದು ಸಪೋರ್ಟ್ ಕೊಟ್ಟರೆ ಮಕ್ಕಳು. ನಾನು ರೀಸೆಂಟಾಗಿ ಅದು ಒಬ್ಬರು ಗೊತ್ತಿರೋರು ಫ್ಯಾಮಿಲಿ ಇದ್ದರು, ಅವ್ರಿಗೆ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಅವ್ರ ತಂದೆಯವರು ಒಂಥರ ಹೆಂಗೆ ಅಂದರೆ, ನನಗಿದೆಲ್ಲ ಇದಿಲ್ಲ, ಡಿಗ್ರಿ ಮಾಡಿ ನೀನು, ನನ್ನ ಮಗಳು ಡಿಗ್ರಿ ತೊಗೊಬಂದು ನನ್ನ ಮನೆ ಫೋಟೋಲಿ ಲೈಕ್ ಅವಳು ಡಿಗ್ರಿ ನಮ್ಮ ಮನೇಲಿ ಇರಬೇಕು ಆ ಥರ ಅಂತ. ಒಂದು ತಪ್ಪಿಲ್ಲ, ಬಟ್ ಇದ್ರೂ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಅಂತ ಬಂದಾಗ ಒಂದು ಪೇರೆಂಟ್ಸ್ ಅದನ್ನು ಸಪೋರ್ಟ್ ಮಾಡಬೇಕು ಅಂತ ನಾನು. ಇವಾಗ ತಂದೆ ಆಗಲಿ ತಾಯಿ ಆಗಲಿ ಏನಂದರೆ ಈಗಲೂ ಆ್ಯಕ್ಚುಲಿ ನೋಡ್ತಿದ್ದಾರೆ ತುಂಬ ಜನ ಪೇರೆಂಟ್ಸ್ ಮಗನೊಂಥರ ಟ್ರೀಟ್ ಮಾಡೋದು. ಸೊ ಅವ್ರದ್ದು ಯಾವುದೇ ಆಗಲಿ, ಅವರು ಟ್ಯಾಲೆಂಟ್ ವಿಷಯದಲ್ಲಾಗಲಿ ಯಾವುದ್ರಲ್ಲೇ ಆಗಲಿ, ಸೊ ಅದೊಂದು ಸಪೋರ್ಟ್ ಕೊಡಬೇಕು. ಒಂದು ಹೆಣ್ಮಗು ಅಂದ್ರೂ ಅವಳಿಗೂ ಒಂದು ಟ್ಯಾಲೆಂಟ್ ಇರುತ್ತೆ. ಸೊ ನಾನು ಈ ಥರ ಮಾಡಬೇಕು, ಯಾವುದೊಂದು ಹೆಣ್ಣು ಹುಡುಗಿದು ನಾನು ಡ್ಯಾನ್ಸ್ ಆಡಬೇಕು, ನಾನು ಹಾಡಾಡಬೇಕು ಅಂತ ಆಸೆ ಇರುತ್ತೆ. ಬಟ್ ಕೆಲವೊಂದು ಈ ಥರ ಆಬ್ಸ್ಟಿಕಲ್ಸ್ ಇರುತ್ತೆ. ಎಲ್ಲರೂ ಹುಡುಗಿ ಲೈಫ್ ಅಂತ ಒಂದು ಕೆಲವರು ಆಬ್ಸ್ಟಿಕಲ್ಸ್, ನೀನು ಇದು ಮಾಡಬೇಡ, ಹಿಂಗೆ ಹೋಗ್ಬೇಡ, ಹಂಗೆ ಹೋಗ್ಬೇಡ. ಸೊ ಆ ಥರ ಇದ್ದಾಗ ಫಸ್ಟು ಸಪೋರ್ಟ್ ಪೇರೆಂಟ್ಸ್ ಕೊಡಬೇಕು. ಸೊ ನಾನು ಹೇಳ್ಕೊಡೋದಾದ್ರೆ ಫಸ್ಟು ಸಪೋರ್ಟ್ ಪೇರೆಂಟ್ಸ್ ಕೊಟ್ಟರೆ. ಓಕೆ ಸರ್, ಶಿವಣ್ಣ ಅವರು ಭೈರತಿ ರಣಗಲ್ 25 ದಿನ ಓಡ್ತಲ್ಲಿ. ನೆಕ್ಸ್ಟ್ ಮ್ಯಾಕ್ಸ್ 25 ದಿನ ಓಡಿದೆ. ನೆಕ್ಸ್ಟ್ ನೀವು ಬರ್ತಾ ಇದ್ದೀರ ನರ್ತಕಿ ಥಿಯೇಟರ್ಗೆ, ಕಿಚ್ಚ ಸುದೀಪ್ ಅವರ ಫಿಲಿಮ್ ಅಂತ ನೋಡಿ, ಎಷ್ಟು ಅವ್ರ ಬಾಸ್, ನೀವು ಅವರ ಅಭಿಮಾನಿ ಅಂತಿದ್ದೀರಿ, ಬಾಸ್ ಅಂತಿದ್ದೀರಿ. ನೆಕ್ಸ್ಟ್ ನಿಮ್ಮ ಫಿಲಿಮ್ ಆ ಥಿಯೇಟರ್ ರಿಲೀಸ್ ಆಗ್ತಾ ಇದೆ. ಕಟ್ಔಟ್ ಬೀಳುತ್ತಂತ ಅನ್ಕೊಳ್ತೀನಿ. ಅದ್ಭುತ, ಕಟ್ಔಟ್ ರೆಡಿ ಆಗ್ತಾ ಇದೆ. ಹೌದು ಸರ್, ಆಲ್ರೆಡಿ ಕಟ್ಔಟ್ಗಳು ಬಿದ್ದಿದೆ ತುಂಬಾ ಊರಲ್ಲಿ. ಇವಾಗ ದೊಡ್ಡ ದೊಡ್ಡ ಕಲಾವಿದರು ಸರ್, ಇವಾಗ ಶಿವಣ್ಣ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಇವಾಗ ಪುನೀತ್ ರಾಜ್ಕುಮಾರ್ ಸರ್ ಆಗಿರ್ಬೋದು, ಶಿವಣ್ಣ ಅವರಾಗಿರ್ಬೋದು, ಒಂದು ಕನ್ನಡ ಚಿತ್ರರಂಗದಲ್ಲಿ ಅವ್ರು ಆಲ್ರೆಡಿ ಹೋಗಿ ಒಂದು ಸ್ಥಾನದಲ್ಲಿ ಕುತ್ಕೊಬಿಟ್ಟಿದ್ದಾರೆ ಸರ್. ಅವ್ರ ಮುಂದೆ ನಾವು ಆಟ ಆಡ್ತಾ ಇರ್ಬೇಕು ಗ್ರೌಂಡಲ್ಲಿ, ಆ ಥರ ಹೆಜ್ಜೆ ಇಟ್ಟಿದ್ದೀವಿ, ಇವಾಗ ಮಕ್ಕಳಾಗಿ ಹೆಜ್ಜೆ ಇಟ್ಟಿದ್ದೀವಿ. ಸೊ ಅವ್ರನ್ನ ನೋಡ್ಕೊಂಡೇ ಬೆಳಿಬೇಕು ಅಂತ ನನಗೆ ಆಸೆ. ಇವಾಗ ಕನ್ನಡ ಒಂದು ಚಿತ್ರರಂಗ ಅನ್ನೋದು ಹೆಮ್ಮೆ ಸರ್, ನಮಗೆ ಹೆಮ್ಮೆ. ಕನ್ನಡ ಚಿತ್ರರಂಗ ಅಂದರೆ ಇವಾಗ ಯಾವುದೋ ಮಟ್ಟಕ್ಕೆ ಹೋಗ್ತಾ ಇದೆ, ತುಂಬ ಚೆನ್ನಾಗಿ ಬೆಳೀತಾ ಇದೆ, ತುಂಬ ಬೇಗ ಬೆಳೀತಾ ಇದೆ. ಆ ಒಂದು ಚಿತ್ರರಂಗಕ್ಕೆ ನಾವು ಹೊಸಬ್ರು ಕಾಲಿಟ್ಟಿದ್ದೀವಿ ಅಂದರೆ ತುಂಬ ಖುಷಿಯಾಗುತ್ತೆ ಸರ್. ಇವಾಗ ಟಿ ವಿ ನೋಡ್ಕೊಂಡು ಬೆಳೆದವ್ರು ಸರ್ ನಾವು, ಈಗಿನ ಜನ್ರೇಷನ್ ಅವರು ಫೋನು ಟಿ ವಿ ಎಲ್ಲ ನೋಡ್ಕೊಂಡು ಬೆಳೆದವರು. ಇವಾಗ ಅದೇ ಫೋನು ಟಿ ವಿಲಿ ನಾವು ಬರ್ತಾಯಿದ್ದೀವಿ. ನಮಗೊಂದು ಪ್ರೌಡ್ ಫೀಲ್ ಇರುತ್ತಲ್ಲ ಸರ್. ನನ್ನ ಫ್ರೆಂಡ್ಸೇ ಆಗಿರ್ಬೋದು, ನೋಡಿದೆ ಕಣೋ, ನೆನ್ನೆ ಇಂಟರ್ವ್ಯೂ ನೋಡಿದೆ,
ಚೆನ್ನಾಗಿ ಮಾತಾಡಿದ್ಯಾ, ಚೆನ್ನಾಗಿ ಆಗ್ತಾ ಇದೆ, ಹಿಂಗೆ ಆಗ್ಲಪ್ಪ ಅಂತ ಒಂದು ಅವರು ಒಂದು ಇದು ಹೇಳಿದ್ರು. ನನಗದು ಖುಷಿ ಆಯಿತು. ಓ ಇರಪ್ಪ, ಇವ್ರ ಕಣ್ಣು ಕಾಣಿಸ್ಕೊಂಡಿದ್ದೀವಿ. ಇವಾಗ ನನ್ನ ಗೆಳೆಯನ ಅಂದರೆ ಅವ್ನು ನನಗೆ ಒಂದು ಒಳ್ಳೇದು ಹೇಳ್ತಾ ಇದ್ದೇನೆ ಅಂದರೆ ಖುಷಿ ಇದೆ. ಅದೇ ಥರ ಬೇರೆಯವರು ನನಗೆ ಗೊತ್ತಿಲ್ದಿರೋರು ಬಂದು ಹೇಳಿದ್ದಾರೆ ನನಗೆ, ಆ ಖುಷಿ ಇದೆ ಸರ್, ಹೆಮ್ಮೆ ಇದೆ, ಖುಷಿ ಇದೆ. ಓಕೆ ಸರ್. ನೀರಜ್ ಸರ್, ನಿರ್ದೇಶಕರ ಬಗ್ಗೆ ಏನಂತೀರ? ಹೇಳೋದಲ್ಲ, ನಿರ್ದೇಶಕರು ಮೊದಲು ಚಾನ್ಸ್ ಕೊಡೋರೆ ಮೇಯ್ನ್ ಅಂತ. ಸೊ ಆ ಥರದೊಂದು ಪ್ರಾರಂಭ ಮಾಡಿದ್ದಾರೆ ನಮ್ಮ ಇದರಲ್ಲಿ ಸರ್. ಆ್ಯಂಡ್ ಅವ್ರಿಗೆ ತುಂಬ ಕೆಪಾಸಿಟಿ ಇದೆ. ಅವ್ರು ಏನು ಅಂದರೆ ಅವ್ರಿಗೆ ಸಿಗಬೇಕೆಲ್ಲ, ಅವಾಗ ಒಂದಷ್ಟು ಮಾಡ್ತಾರೆ. ಬಟ್ ಒನ್ ಮ್ಯಾನ್ ಆರ್ಮಿ ಥರ ಹೆವಿ ಕೆಲಸ ಮಾಡಿದ್ದಾರೆ. ಒಬ್ಬರೇ ಓಡಾಡಿರೋದು, ಡೈಲಾಗು, ಕತೆ, ಪ್ರತಿಯೊಂದಕ್ಕೂ ಅವರು ತುಂಬ ಓಡಾಡಿದ್ದಾರೆ, ಹೆವಿ ಕೆಲಸ ಮಾಡಿದ್ದಾರೆ. ಟಿಲ್ ಮಾಡ್ತಲೇ ಇದ್ದಾರೆ, ಇನ್ನು ನಿಮ್ಗೆ ಗೊತ್ತಿರುತ್ತೆ ಹೆವಿ ಪ್ರೋಸೆಸ್ ಅವ್ರಿಗೆ. ಸೊ ಪ್ರತಿಯೊಂದು ಸಿನಿಮಾ ಅಪ್ಲೋಡ್ ಆಗೋವರೆಗೂ ಪ್ರತಿದಿನ ಎಲ್ಲರೂ ನಮಗೆ ಫೋನ್ಗಳು ಮಾಡೋ ಫಾಲೋಅಪ್ಗಳು ಇರ್ಬೋದು, ಎಲ್ಲ ಅವರೇ ಮಾಡ್ತಾ ಇದ್ದಿದ್ದು ಹೆವಿ. ಅವರು ವಿಷ್ಣು ಸರ್ ಅಭಿಮಾನಿ. ಅವರು ಬಹಳಷ್ಟು ಈಗ ರಾಜೇಂದ್ರ ಸಿಂಗ್ ಬಾಬು ಸರ್ ಅವ್ರ ಅಭಿಮಾನಿ. ಪ್ಯಾಷನ್ ಇದೆ ಅವರು. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಅವರು ಮನ್ಸು ಮಾಡಿದರೆ ಇವ್ರನ್ನ ಇಟ್ಕೊಂಡು ಎಲ್ಲ ಇವ್ರನ್ನ ಆಡ್ಕೊಂಡು ಬೇರೆ ಬೇರೆ ಆರ್ಟಿಸ್ಟ್ಗಳ್ನ ಎಲ್ಲ ಹೊಸಬ್ರನ್ನ ಹಾಕೊಬೋದು. ಸಾರಿ, ಹಳೆ ಆರ್ಟಿಸ್ಟ್ಗಳನ್ನ ಹಾಕ್ಬೋದಾಯ್ತು, ಹೊಸಬ್ರನ್ನೇ ಮಾಡಬಾರ್ದು ಅಂತ ಏನಿರಲಿಲ್ಲ. ಬಟ್ ಅವರು, ನಾನು ಒಬ್ಬ ಹೊಸಬ, ನನ್ನ ನಂತರನೇ ಎಷ್ಟೋ ಜನ ಕಾಯ್ತಿದ್ದಾರೆ, ಅವರೆಲ್ಲರಿಗೂ ಅವಕಾಶ ಕೊಡೋಣ ಅಂತ ಕೊಟ್ಟಿರುವಂಥದ್ದು. ಅವ್ರ ಮನಸ್ಸು ದೊಡ್ಡದು. ಇಲ್ಲ ಅಂದಿದ್ರೆ ಅವ್ರು ಮನ್ಸು ಮಾಡಿದರೆ ಬೇಕಾದ್ರೆ ಎಲ್ಲರೂ ಹಳೆ ಆರ್ಟಿಸ್ಟ್ಗಳ್ನ ಅಥವಾ ನೋನ್ ಪೇಸಿರೋನ್ನ ಹಾಕ್ಕೊಂಡು ಮಾಡ್ತಾ ಇರ್ಬೋದಾಯಿತು. ಬಟ್ ಎಲ್ರಿಗೂ ಚಾನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಪ್ರೊಡ್ಯೂಸರು ಅವ್ರು ಹೇಳ್ದಂಗೆ ಅವ್ರು ಒಪ್ಪಿದ್ದಾರೆ. ಸೊ ಹೊಸೊಬ್ರಿಗೆ ಚಾನ್ಸ್ ಕೊಡೋದು ತುಂಬ ದೊಡ್ಡ ವಿಚಾರ. ಅಂದರೆ ನಾನು ಹೆಂಗೆ ಹೇಳ್ತೀನಿ ಅಂದರೆ, ಈಗ ಆ ಟೀಮ್ ಹಾಕ್ಕೊಂಡು ಅವರವರೇ ಟೀಮ್ ದುಡ್ಡುಗಳು ಹಾಕ್ಕೊಂಡು ಮಾಡೋದು ನಾನು ನೋಡಿದ್ದೀನಿ. ಈಗ ನಾನು ಮಾಡಿದ್ದೇವೆ ಕೆಲಸ, ಅದಕ್ಕೂ ನಮ್ಗೆ ಇಂಥದ್ದೇ ಆರ್ಟಿಸ್ಟ್ ಬೇಕು ಅಂತಾರೆ. ಬಟ್ ಇವರೆಲ್ಲ ಹೆಂಗೆ ಅಂದರೆ, ಲೈಕ್ ಈ ಮುಂಗಾರು ಮಳೆ ಹೆಂಗಾಯಿತು, ಮೊಗ್ಗಿನ ಮನಸ್ಸು ಹೆಂಗಾಯಿತು, ಆ ಥರದ್ದೊಂದು 10 ವರ್ಷಕ್ಕೆಲ್ಲೋ ಒಂದು ಸಿನಿಮಾ ಬರುತ್ತೆ ಈ ಥರ. ಅಂದರೆ ಎಲ್ರಿಗೂ ಹೊಸೊಬ್ರಿಗೆ ಚಾನ್ಸ್ ಕೊಟ್ಕೊಂಡು ನಮ್ಮದ್ರ ಜೊತೆಗೆ ಮಾಡ್ಕೊಂಡು ಹೋಗೋಣ ಅನ್ನೋ ಥರ ಈ ಚಾನ್ಸ್ ಕೊಟ್ಟಿರುವಂಥ ಸಿನಿಮಾ. ನಿರ್ಮಾಪಕರನ್ನೇ ಅದನ್ನೇ ಹೇಳಿದ್ದು. ಅವರಿಬ್ಬರು ಮನ್ಸು ಮಾಡಿದ್ದಕ್ಕೆ ಈ ಸಿನಿಮಾ ಆಯ್ತು ಅಷ್ಟೇ. ಹೊಸೊಬ್ರಿಗೆ ಕೊಡೋಣ ಬಿಡಿ, ಹಳೆಬ್ರನ್ನೇ ಹಾಕೊಂಡು ಎಷ್ಟು ದಿನ ಇದು ಮಾಡ್ತೀರಾ, ಹೊಸೊಬ್ರಿಗೆ ಯಾವಾಗ ಬರೋದು ಅನ್ನೋ ಥರ ಅವ್ರ ಮೈಂಡ್ ಸೆಟ್ಟು ನಿರ್ಮಾಪಕರದು. ಅದು ಮೇನ್. ಪ್ರಮೋಷನ್ ಸಲುವಾಗಿ ಫಿಲ್ಮ್ಗಳ ಪ್ರಮೋಷನ್ ಓಡಾಡಿರ್ತಾರೆ, ನಿಮ್ಮದೇ ಆದ ಫಿಲ್ಮ್ ಈಗ? ಹೌದು, ಪ್ಲ್ಯಾನ್ಸ್ ಅಂದರೆ ಅದೇ ಇಂಟರ್ವ್ಯೂಸ್ಗಳು ಒಂದಷ್ಟು ಮಾಡಿದ್ದೀವಿ. ಹೌದೌದು, ಹೆವಿ. ಈಗ ಫಾರ್ ಎಕ್ಸಾಂಪಲ್ ಊರುಗಳಲ್ಲಿ ಕಟ್ಔಟ್ಗಳು ಆಗಿರೋದಿರೋದು, ಪ್ರಮೋಷನ್ಸು, ಒಂದಷ್ಟು ಬೇರೆ ಬೇರೆ ಈಗ ಎಲ್ಲ ಚಾನೆಲ್ಸ್ ಅವರು ಇಂಟರ್ವ್ಯೂಸ್ ಮಾಡ್ತಾಯಿದ್ದಾರೆ ಬಂದು. ಅದ್ರ ಜೊತೆಗೆ ನಾವು ಈ ಕಾಲೇಜ್ಗಳು ವಿಸಿಟ್ ಮಾಡೋದಿರ್ಬೋದು, ಅವೆಲ್ಲ ಮಾಡ್ತಾಯಿದ್ದೀವಿ. 24th ರಿಲೀಸ್ ಇರೋದ್ರಿಂದ ಆದಷ್ಟು ಎಲ್ಲೆಲ್ಲಾಗುತ್ತೋ ಅಲ್ಲಿ ರೀಚ್ ಮಾಡಿಸ್ತಾ ಇದ್ದೀವಿ. ಒಂದಷ್ಟು ಇನ್ಸ್ಟಾಗ್ರಾಮ್ ಫ್ರೆಂಡ್ಸ್ಗಳು ನಮ್ಮ ಹತ್ರ ಬಂದು ಇದು ಮಾಡಿದ್ದಾರೆ. ಆಮೇಲೆ ನಮ್ಮ ಸಾಂಗು ಆಣೆಗೂ ನನ್ನಣೆಗೂ ಸಾಂಗ್ ಒಳ್ಳೆ ವೈರಲ್ ಆಗ್ತಿದೆ, ರೀಲ್ಸ್ ಆಗಿದೆ, ಅದು ಟ್ರೆಂಡ್ ಇದೆ. ನೋಡೋಣ, ವೆಯ್ಟ್ ಮಾಡ್ತಾ ಇದ್ದೀವಿ ಆ ಒಂದು ವಿಚಾರಕ್ಕೆ. ನಮ್ಮ ಕೈಲಿ ಎಷ್ಟಾಗುತ್ತೋ ದೇವ್ರಿಗೆ ಬಿಟ್ಟಿದ್ದು. ರೈಡ್ ಅನ್ನೋ ಜರ್ನಿಲಿ ಸ್ಟಾರ್ಟ್ ಮಾಡಿದೆ, ನಮ್ಮ ಜೊತೆಗೆ ದೊಡ್ಡ ದೊಡ್ಡ ಸಿನಿಮಾ ಕೂಡ ಬರ್ತಾ ಇದೆ. ಹೌದು. ಸೊ ಅಷ್ಟೇ ಟಫ್ ಇದೆ, ಬಟ್ ಜನ ಕೈ ಹಿಡಿತಾರೆ ಅಂತ ನಂಬಿದ್ದೀವಿ. ದೇವರು ಬಿಟ್ಟಿದೆ ಅಷ್ಟೇ. ಓಕೆ ಸರ್. ರೈಡ್ ಫಿಲಿಮ್ ಮಾಡ್ತಾ ಇದ್ದೀರಾ? ಹೌದು. ಎಲ್ಲಿಗೆ ಹೊರಟಿದೆ ಈ ರೈಡ್ ಅಂತ? ನೀವೇ ಸರ್ ನಾಯಕರು? ಹಾಂ, ಎಲ್ಲಿಗೆ ಹೊರಟಿದೆ? ಇಡೀ ಕರ್ನಾಟಕನ ಒಂದು ರೌಂಡ್ ಹಾಕೋಗಿ ಬರೋ ಥರ ಹೋಗಿದೆ ಸರ್ ರೈಡ್. ಇವಾಗ ಇದು 24ನೇ ತಾರೀಕಿಂದ ಒಂದು ರೌಂಡ್ ಹಾಕೊಂಡು ಬರುತ್ತೆ, ಒಂದು ವಾರ. ಎಲ್ಲಿಂದ ಸ್ಟಾರ್ಟ್ ಆಯ್ತು ಈ ರೈಡ್? ರೈಡು ರಾಮವಳ್ಳಿ ನಮ್ಮೂರಿಂದ ಸ್ಟಾರ್ಟ್ ಆಗಿದ್ದ ಜರ್ನಿ ಇವಾಗ ಸುತ್ತಮುತ್ತ ಕರ್ನಾಟಕ ತುಂಬ ಹರಡ್ಕೊಂಡಿದೆ ಅಂದರೆ ಖುಷಿ ಆಗುತ್ತೆ ಸರ್. ಓಕೆ. ನಿಮ್ಮ ಜೊತೆ ಯಾರ್ಯಾರು ಸೇರ್ಕೊಂಡಿದ್ದಾರೆ ಸರ್ ರೈಡ್ಗೆ? ಒಂದು 3-4 ಜನ ವಿಲನ್ ಶೇಡಲ್ಲಿ ಬಂದು ಹೋಗ್ಬಿಡ್ತಾರೆ, ಒಬ್ರು ಹೀರೋಯಿನ್ ಬಂದು ಹೋಗ್ತಾರೆ, ಕೊನೆಗೆ ಅವರೇ ಉಳಿತಾರೆ, ನೀನೆಲ್ಲಿ ಹೋದೆ ಅಂತ. ಒಂದು ಹಾಡು ಮುಖಾಂತರ, ಅದು ಗೊತ್ತಿದೆ, ಸಾಂಗ್ ಬಿಟ್ಟಿದೀವಲ್ಲ. ಹೌದೌದು. ಸೊ ಒಂದು ಹಾಡು ಮುಖಾಂತರ ಕೊನೆಗೆ ನಾನೇ ಇರ್ತೀನಿ. ಓಕೆ. ನೀರಜ್ ಅವ್ರು ನಿಮ್ಮ ಜೊತೆ ಏನು ಕೆಲಸ? ಅವರು ರೈಡ್ ಬರ್ತಾ ಇದಾರಾ ಅಥವಾ ನಿಮಗೆ? ಅದೇ ಸಿನಿಮಾ. ಅದೇ ಇವಾಗ ಇವ್ರ ಜೊತೆ ಇನ್ನ 3 ಜನ ಬರ್ಬೋದು, ಇನ್ನ 4 ಜನ ಬರ್ಬೋದು, ಇನ್ನ 3-4 ಜನ ಹಂಗೆ ಇವರಿಬ್ರು ಇರ್ಬೋದು. ಆ ಥರ ಸಸ್ಪೆನ್ಸು ಥರ ಚೆನ್ನಾಗಿದೆ ಸರ್. ಈಗಿನ ಸಿನಿಮಾ ನೋಡೋಕೆ ಚೆನ್ನಾಗಿದೆ ಸರ್. ನಮ್ದು ಏನು ಕ್ಯಾರೆಕ್ಟರ್ ಅನ್ನೋದೇ ನಮ್ಮ 3 ಜನದ್ದು ಡಿಫ್ರೆಂಟ್. ಓಕೆ ಸರ್. ನೀರಜ್ ಸರ್, ಪ್ಲಾಟಿನಂ ಸ್ಟಾರ್ ಅಂತೇಳಿ ಗುರುತಿಸ್ಕೊಂಡ್ತಾ ಇದ್ದೀರಾ. ರೈಡ್ ಅನ್ನೋ ಟಾಪಿಕಲ್ಲಿ ಬಂದಾಗ ನಿಮ್ಮ ಪಾತ್ರ ಏನು? ರೈಡ್ ಅದೇ ನಮ್ಮದು ಟ್ವಿಸ್ಟ್ ಕೊಡೋ ಕ್ಯಾರೆಕ್ಟ್ರು, ಒಂದೊಳ್ಳೆ ಪಾತ್ರ, ಒಳ್ಳೆ ಏನಂತಾರೆ ತೂಕ ಇರೋ ಪಾತ್ರ ಅಂತಾರಲ್ಲ, ಆ ಥರದ್ದೊಂದು ಒಳ್ಳೆ ಜನಕ್ಕೆ ಇಷ್ಟ ಆಗ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೀವಿ. ಫಂಬಲ್ ಆಗುತ್ತೆ.
ಹಲೋ 1 2 3 ಮೈಕ್ ಟೆಸ್ಟ್. ಮಕ್ಕಳು ರೈಡರ್ ಹೆಣ್ಮಕ್ಳು ನಾನೊಂದು ಹಂಗೆ ತಗೊಂಬಿಡಿ ಅವರು. ಹೆಣ್ಮಕ್ಳು ಲೆಫ್ಟಿಗೆ ಇಂಡಿಕೇಟರ್ ಹಾಕಿ ರೈಟ್ಗೆ ಹೋಗ್ಬಿಡಿ, ರೈಟ್ಗೆ ಇಂಡಿಕೇಟರ್ ಹಾಕಿ ಲೆಫ್ಟಿಗೆ ಬರಬೇಡಿ, ಕರೆಕ್ಟಾಗಿ ಹೋಗಿ. ನಮಗೆ ತೊಂದರೆ ಮಾಡಬೇಡಿ. ಗಂಡು ಮಕ್ಳಿಗೆ ತುಂಬ ಕಷ್ಟ ಆಗುತ್ತೆ. ಅದರಲ್ಲೂ ನಾವು ನಮ್ಮ ಆಂಟೀಸ್ದಿರಿಗೆ ಕೇಳ್ಕೊತೀವಿ, ದಯವಿಟ್ಟು ಸ್ಕೂಟಿ ಆಂಟಿದಿರಿಗೆ ದಯವಿಟ್ಟು ರೈಟಿಗೆ ಇಂಡಿಕೇಟರ್ ಹಾಕ್ತೀರಾ, ಲೆಫ್ಟಿಗೆ ಹೋಗ್ಬಿಡ್ತೀರಾ. ನಿಮ್ಮ ಕಷ್ಟ ನಮ್ಗೆ ಅರ್ಥ ಆಗುತ್ತೆ. ಏನು 60 80 ಅಲ್ವಾ ಬ್ರೋ, ಹೋಗ್ತಾ ಇರ್ತೀರಾ, ಸ್ವಲ್ಪ ದಯವಿಟ್ಟು ನೋಡಿಕೊಂಡು ಗಾಡಿ ಓಡಿಸಿ, ರೈಡ್ ಮಾಡಿ, ತುಂಬ ಜೀವಗಳನ್ನ ಕಳಿಬೇಡಿ. ಅನುಭವ ಹೌದು, ಎಲ್ಲ ಮೇಲೆಗೆ ಎಗರಿಸ್ಬೇಡಿ ಗಾಡಿನ. ದಯವಿಟ್ಟು ನೋಡಿ, ಬ್ರೇಕ್ ಥರನೇ ಒತ್ತಿ, ಗೇರ್ ಥರನೇ ಹಾಕಿ. ಸೊ ಆದಷ್ಟು ನಮ್ಮನ್ನು ಉಳಿಸಿ, ನಿಮ್ಮ ಕೈಯಲ್ಲಿದೆ ನಮ್ಮನ್ನು ಉಳಿಸೋದು. ಸೊ ರೈಟ್ ಲೆಫ್ಟು ಎಲ್ಲ ನೋಡಿಕೊಂಡು ಇಂಡಿಕೇಟರ್ ಹಾಕ್ಕೊಂಡು ಗಾಡಿ ಚೆನ್ನಾಗಿ ಓಡಿಸಿ. ಆಂಟಿನೇ ಅಂತ ಮೆನ್ಷನ್ ಮಾಡಿದ್ದೀವಿ. ಅವ್ರು ಆಲ್ರೆಡಿ ಹೇಳ್ಬಿಟ್ರು, ರೈಟ್ ಇಂಡಿಕೇಟರ್ ಹಾಕಿ ಲೆಫ್ಟ್ ಇಂಡಿಕೇಟರ್ ಹೋಗಿ. ಸೊ ಅದೇ ಬೈಕ್ ಓಡಿಸ್ತಾ ಅದೇ ಸೇಫ್ಟಿಯಾಗಿ ಹೋಗಬೇಕು ಅಷ್ಟೇ. ಅವ್ರು ಹೇಳ್ದಂಗೆ ಹೆಲ್ಮೆಟ್ ಎಲ್ಲ ಕರೆಕ್ಟಾಗಿ ಹಾಕ್ಕೊಂಡು, ಮತ್ತು ಅವರಂತೆಲ್ಲ ಲೆಫ್ಟ್ ಇಂಡಿಕೇಟರ್ ಹಾಕಿ ರೈಟ್ ಇಂಡಿಕೇಟರ್ ಹೋಗಿ. ಸೊ ಅದೊಂದು ಸೇಫ್ಟಿ ಪ್ರಿಕಾಷನ್ಸ್ ಇರಬೇಕು ಅಂತ ಅಷ್ಟೇ. ಎಸ್, ಬೈಕ್ ರೈಡರ್ಸ್ಗಿಂತ ಹೆಚ್ಚಾಗಿ ಈ ಸಿನಿಮಾಲಿ ಬೈಕ್ ರೈಡರ್ಸ್ ಆ ಥರದ್ದು ಮಾಡಿಲ್ಲ ನಾವು. ರೈಡ್ ಅನ್ನೋದು ಬರೀ ಬೈಕ್ ರೈಡರ್ಸ್ ಅಂತಲ್ಲ, ರೈಡ್ ಅನ್ನೋದು ಎಲ್ಲರ ಜೀವನದ. ಈಗ ಆಟೋ ಡ್ರೈವರ್ದು ರೈಡ್ ಆಗಿರುತ್ತೆ, ಕ್ಯಾಬ್ ಡ್ರೈವರ್ಸ್ಗಳು ರೈಡ್ ಆಗಿರುತ್ತೆ, ಏರೋಪ್ಲೇನ್ ಮಾಡೋದು ರೈಡೇ, ನಿಮಗೆ ಎಲ್ಲ ಒಂದು ರೈಡೇ. ಸೊ ಅದ್ರ ಜೊತೆಗೆ ಈಗ ಟ್ರೆಂಡ್ ಅಂದರೆ ಕಪಲ್ಸ್ ರೈಡ್ ಹೋಗೋದು, ಬರೀ ಹನಿಮೂನ್ಗೆ ಹೋಗಲ್ಲ. ಅದ್ರ ಜೊತೆಗೆ ಈ ರೈಡ್ ಅನ್ನೋದು ಆರಾಮಾಗಿ 1 ಡೇ ಟ್ರಿಪ್ಪು ಆ ಥರ ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಅಥವಾ ಎಲ್ಲೋ ಒಂದು 2 ಡೇಸ್ ಎಲ್ಲ ಬರೀ ಇಬ್ಬಿಬ್ರು ಕಪಲ್ಸ್ ಹೋಗ್ತಾರೆ. ಅಲ್ಲಾಗೋಂತಹ ಒಂದಷ್ಟು ಅಚಾಚುರ್ಯಗಳಿರ್ಬೋದು, ಒಂದು ತೊಂದರೆಗಳಿರ್ಬೋದು, ಅದು ನಿಜವಲ್ಲ ರಿಯಲ್ ಎಷ್ಟೋ ಜನಕ್ಕೆ ಲೈಫಲ್ಲಿ ಆಗಿದೆ. ಬರೀ ಅದನ್ನೇ ನಾವು ಸಿನಿಮಾದಲ್ಲಿ ತೋರಿಸಿಲ್ಲ, ಬಟ್ ಒಂದು ಮೆಸೇಜ್ ಇರುತ್ತೆ, ಯಾವ ರೀತಿಯಾಗಿ ನಾವು ಸುರಕ್ಷಿತವಾಗಿರಬೇಕು. ಆಮೇಲೆ ಎಲ್ಲ ಚಾಲೆಂಜ್ ಎಲ್ಲನೂ ನೋಡ್ಕೊಂಡು ನಾವು ರೈಡ್ಗೆ ಹೋಗಬೇಕು. ಬರೀ ನಾವು ಎಂಜಾಯ್ಮೆಂಟ್ ಅಷ್ಟೇ ಇರಲ್ಲ, ನಮ್ಮದು ರೆಸ್ಪಾನ್ಸಿಬಿಲಿಟಿ ಅಷ್ಟೇ ಇರುತ್ತೆ. ಆ್ಯಂಡ್ ಇನ್ನೊಂದೇನು ಅಂದರೆ, ನಾವು ನಮ್ಮ ಜೀವನ ಎಷ್ಟು ಮುಖ್ಯ ನೋಡ್ತೀವೋ, ಬೇರೆ ಎದುರುಗಡೆ ಬರೋ ರೈಡರ್ಗಳಿಗೆ ಅಥವಾ ಗಾಡಿ ಓಡಿಸೋರ್ದು ಜೀವನ ನಾವು ಯೋಚನೆ ಮಾಡಬೇಕು. ಬರೀ ನಾವು ಹೆಂಗೆ ಬೇಕೋ ಹಂಗೆ ಗಾಡಿ ಓಡಿಸೋದಲ್ಲ. ಎದುರುಗಡೆ ಜೀವ ಇರುತ್ತೆ, ಅವ್ರಿಗೆ ಫ್ಯಾಮಿಲಿ ಇರುತ್ತೆ, ಅವರಿಂದ ನೆಚ್ಕೊಂಡು ಬೇರೆ ಬೇರೆ ಜೀವಗಳಿರುತ್ತೆ. ಆ ಜೀವಕ್ಕೂ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ಇದೇ ರೈಡ್ ಆಗಿರುತ್ತೆ. ಸೊ ರೈಡ್ ಅನ್ನೋದು ಎಲ್ಲರ ಜೀವನದಲ್ಲಿ ಸುರಕ್ಷಿತವಾಗಿ ಒಂದು ಪ್ಲೇಸ್ಗೆ ತಲುಪಿಸೋದು ಮಾತ್ರ ಆಗಿರಬೇಕು. ಅದನ್ನು ಬಿಟ್ಟು ನಮ್ಮ ಕ್ರೇಜ್ಗೋಸ್ಕರ ಅಥವಾ ಇನ್ನೊಂದೇನೋ ಶೋಕಿಗೋಸ್ಕರ ಜೀವನ ಹಾಳು ಮಾಡೋದು ಆಗಿರ್ಬಾರ್ದು ಅಷ್ಟೇ ನಾನು ಹೇಳಿದ್ದು. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್ ಸರ್. ಸರ್, ಜನವರಿ 24ನೇ ತಾರೀಕು ರೈಡ್ ಫಿಲ್ಮ್ ರಿಲೀಸ್ ಆಗ್ತಾ ಇದೆ, ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಸ್, ಇದೇ ಜನವರಿ 24ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಸಂಕ್ರಾಂತಿ ಆದಮೇಲೆ ಇದೇ ದೊಡ್ಡ ಸಿನಿಮಾ ನಿಮಗೆ. ಯಾಕಂದರೆ ರೈಡ್ ಅನ್ನೋದು ಇದ್ರ ಜೊತೆಗೆ ಬೇರೆ ಬೇರೆ ಸಿನಿಮಾಗಳು ಬರ್ತಾಯಿದೆ. ರೈಡ್ ಅನ್ನೋದು ನಮ್ಮ 3 ಜನಕ್ಕೆ ಅಥವಾ ಬರೀ ಎಲ್ಲ ನಮ್ಮ ಇಡೀ ತಂಡಕ್ಕೆ ಒಂದೊಳ್ಳೆ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇಂಡಸ್ಟ್ರಿಲಿ ಏನೋ ಒಂದು ಮಾಡೋಕೊಟ್ಟಿರೋರಿಗೆ ಒಂದು ಅದ್ಭುತ ವೇದಿಕೆ ಇದಾಗಿದೆ. ಆ ವೇದಿಕೆಗೆ ನೀವು ಬಂದು ಸಿನಿಮಾ ನೋಡಿ ನಿಮ್ಮನ್ನು ನಾವು ರಂಜಿಸ್ತೀವಿ ಅನ್ನೋದು ಅಂತೂ ಕಾನ್ಫಿಡೆನ್ಸ್ ಕೊಡ್ತೀವಿ. ಒಂದು ಒಳ್ಳೆ ಸಾಂಗ್ಸ್ ಇರೋವಂಥ ಆಲ್ಬಮ್ ಇರೋವಂಥ ಸಿನಿಮಾ ಇದು. ಸಿನಿಮಾ ಅನ್ನೋದು ದೊಡ್ಡ ವಿಚಾರ ನಮಗೆ. ಇದು ಸಣ್ಣ ಪುಟ್ಟ ಮಾಡ್ಕೊಂಡು ಕ್ಯಾರೆಕ್ಟರ್ ನಾನು ಮಾಡೋದು ಆ್ಯಂಕರಿಂಗ್ ಮಾಡ್ತಿದ್ದೀವಿ ಆಯ್ತದು. ಇವತ್ತಿನ ಈ ಫೇಸ್ ಇದೆಯಲ್ಲ, ಅದು ತುಂಬ ದೊಡ್ಡ ವಿಚಾರ. ಆ್ಯಂಡ್ ಎಲ್ರಿಗೂ ಸಿಗಲ್ಲ ಈ ಒಂದು ವೇದಿಕೆ. ಆ ವೇದಿಕೆ ನಮಗೆ ದೇವರು ಸರಸ್ವತಿ ನಮಗೆ ಒಲಿಸಿದ್ದಾಳೆ. ಆ್ಯಂಡ್ ಇಷ್ಟು ವರ್ಷ ಆ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ನನಗೆ ಒಂದು ಚಾನ್ಸ್ ಸಿಕ್ಕಿದೆ. ನನಗೆ ಜೊತೆಗೆ ಇವ್ರುಗಳು ಆ ಥರದೊಂದು ಚಾನ್ಸ್ಗಳು ಸಿಕ್ಕಿದೆ. ಸಿನಿಮಾ ಅನ್ನೋದು ದೊಡ್ಡ ವಿಚಾರ. ದಯವಿಟ್ಟು ಬನ್ನಿ, ಸಿನಿಮಾನ ನೋಡಿ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ ಅಂತ ಕೇಳ್ತಾರೆ ಎಲ್ಲರೂ ಜನ. ಹೌದು, ಬಟ್ ಅದು ಕಾಮನ್ ಥಿಂಗ್ ಆಗಿರ್ಬೋದು. ಬಟ್ ಎಂಟರ್ಟೈನ್ಮೆಂಟ್ ಅನ್ನೋದು ಮುಖ್ಯ. ಜೀವನ ಅನ್ನೋದು ದೊಡ್ಡದು. ಅದರೊಳಗೆ ಬರೀ ಯಾವಾಗಲೂ ಜಂಜಾಟ ಕೆಲಸ ಅದೇ ಅಲ್ಲ. 1-2 ಅವರು ಈ ಥರದಕ್ಕೂ ಒಂದು ಟೈಮ್ ಕೊಡಿ. ನಿಮಗೊಂದು ಏನೋ ಒಂದು ರಂಜಿಸಿ, ಏನೋ ಮನೆಗೆ ತೊಗೊಂಡು ಹೋಗ್ತೀರಾ ಅಂದರೆ ಮೈಂಡಲ್ಲಿ, ಆ ಥರದೊಂದು ವಿಚಾರ ಇರುವಂಥ ಸಿನಿಮಾ. ದಯವಿಟ್ಟು ಬಂದು 24ಕ್ಕೆ ಥಿಯೇಟ್ರಿಗೆ ಬನ್ನಿ, ಫ್ರೀ ಮಾಡ್ಕೊಳ್ಳಿ. 2 ಅವರ್ ಸಿನಿಮಾಗೆ ಟೈಮ್ ಕೊಟ್ಟರೆ ಏನೂ ಆಗೋಲ್ಲ. ಯಾಕಂದರೆ ಜೀವನ ತುಂಬ ಚಿಕ್ಕದು ದೊಡ್ಡದು ಎಲ್ಲನೂ ಆಗಿರುತ್ತೆ. ಎಲ್ಲರಿಗೂ ಒಂದೇ ಥರ ಆಗಿರಲ್ಲ. ಯಾವಾಗ ಏನಾಗುತ್ತೆ ಗೊತ್ತಿರಲ್ಲ. ಲೈಫ್ನ ಎಂಜಾಯ್ ಮಾಡಿ ಸಿನಿಮಾ ಮೂಲಕ ಅಂತ ನಾನು ಕೂಡ ಕೇಳ್ಕೊತೀನಿ. ದಯವಿಟ್ಟು ಥಿಯೇಟ್ರಿಗೆ ಬಂದು 24th ನೋಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ನೀವೆಲ್ಲೇ ಒಂದು ಗಾಡಿ ಒಂದು ಜರ್ನಿ ಏನೋ ಒಂದು ಮಾಡಬೇಕಾದ್ರೆ ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಳೋದು ಮಾತ್ರ ಮರಿಬೇಡಿ. ನಿಮ್ಮನ್ನು ನಂಬ್ಕೊಂಡು ಬದುಕ್ತಾ ಇರೋರು ತುಂಬ ಜನ ಇರ್ತಾರೆ ನಿಮ್ಮ ಮನೇಲಿ. ಇದನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮ್ಮ ಜೊತೆಗೆ ಬಂದಿರೋರ ಮೇಲೆ ಎಷ್ಟು ನೀವು ಗಮನ ಇಡ್ತೀರಾ ಅಷ್ಟು ಒಳ್ಳೆಯದು ಅಂತ ಹೇಳ್ತೀನಿ. ಇವಾಗ ನೀವು ಹೋಗ್ತೀರಾ ಅಂದ ನಿಮ್ಮ ಮೇಲೆ ಜಾಸ್ತಿ ಒಂದು ಅಟೆನ್ಷನ್ ಇರೋ ಬದಲು
ನಿಮ್ಮ ಜೊತೇಲಿ ಕರ್ಕೊಂಡೋಗಿರೋರು ಆಗಿರ್ಬೋದು, ನಿಮ್ಮ ಜೊತೇಲಿ ಬಂದಿರೋರು ಆಗಿರ್ಬೋದು, ಅವ್ರ ಮೇಲೂ ಅಷ್ಟೇ ಗಮನ ಕೊಡಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಗಾಡಿ ಏನಾದರೂ ಡ್ರೈವ್ ಮಾಡಬೇಕಾದ್ರೆ ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಳ್ಳಿ. ಈ ಮೂವಿಲಿ ನಾವು ಹಾಕ್ಕೊಂಡಿಲ್ಲ, ಯಾಕೆಂದರೆ ನಿಮಗೆ ತೋರಿಸ್ಬೇಕಂತ ಹೇಳಿ, ಒಂದು ಸೀನ್ಸ್ ಆಗಿರ್ಬೋದು, ಒಂದು ಹಾಡಾಗಿರ್ಬೋದು, ಏನೇ ಒಂದಾಗಿರ್ಬೋದು, ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಂಡು ಸೇಫ್ ಡ್ರೈವ್ ಮಾಡಿ ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು.